ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮೊನ್ನೆ ಒಂದು ವಾರದ ಕೆಳಗೋ 15 ದಿನದ ಕೆಳಗೋ ನನ್ನ ಆತ್ಮೀಯ ಗೆಳೆಯರು, ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರೋ ಸುರೇಶ್ ಕುಮಾರ್ ಅವರು ಅಕಸ್ಮಾತ್ತಾಗಿ ಅವರು ನಡ್ಕೊಂಡು ಬರ್ತಿದ್ರು. ನನಗೂ ಅವ್ರಿಗೂ ಭೇಟಿ ಆಯಿತು ಆನಂದರಾವ್ ಸರ್ಕಲಲ್ಲಿ. ಅದಕ್ಕೆ ಮುಂಚೆ ಅವ್ರದ್ದೊಂದು ಹೇಳಿಕೆ ಕೇಳಿದ್ದೆ, ನಾನು ನೋಡಿದ್ದೆ ಪತ್ರಿಕೆಗಳಲ್ಲಿ. ಈ ಬಾರಿ ಕೊರೋನಾ ಮಹಾಮಾರಿಯ ದೆಸೆಯಿಂದ ಲಾಕ್ಡೌನ್ ಆಗಿ ಈ ಎಲ್ಲ ಫಜೀತಿಗಳಾದ್ರಿಂದ SLC ಪರೀಕ್ಷೆಗಳೆಲ್ಲ ಮುಂದಕ್ಕೆ ಹೋಗಿದೆ. ಯಾವತ್ತು SLC ಪರೀಕ್ಷೆ ನಿಖರವಾಗಿ ಪ್ರಾರಂಭ ಆಗುತ್ತೆ ಅನ್ನೋ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಬಹುಶಃ 17ನೇ ತಾರೀಕಿಗೆ ಲಾಕ್ಡೌನ್ ಅಂತ್ಯ ಆದರೆ ಆ ಡೇಟ್ ಫಿಕ್ಸ್ ಮಾಡ್ಬೋದು ಅನ್ನೋ ಥರದಲ್ಲಿ ಒಂದು ಅಂದಾಜಿದೆ. ಆಗ ಸುರೇಶ್ ಕುಮಾರ್ ಸಿಕ್ಕಾಗ ಈ ಮಕ್ಕಳುಗಳಿಗೆ ಈ ಥರ ಪರೀಕ್ಷೆ ಮುಂದಕ್ಕೆ ಹೋಗಿರೋದ್ರಿಂದ ಮತ್ತು ಎಲ್ಲರೂ ಮನೆ ಒಳಗಡೆ ಕೂತ್ಕೊಂಡಿರೋದ್ರಿಂದ ಪಾಠ ಪ್ರವಚನಗಳೆಲ್ಲ ತಪ್ಪಿ ಹೋಗಿರೋದ್ರಿಂದ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ತಾವು ಕಲಿಬೇಕಾಗಿದ್ದಂಥ, ಪರೀಕ್ಷೆಗೆ ಆಗಬೇಕಾಗಿದ್ದಂಥ ತಯಾರಿಕೆಗೆ ಅಡ್ಡಿಯಾಗಿದೆ ಅನ್ನೋದು ಅವರು ಎಕ್ಸ್ಪ್ರೆಸ್ ಮಾಡಿದರು, ನಾನು ಹೇಳಿದೆ. ಹಾಗಾಗಿ ಸ್ವಲ್ಪ ಅವ್ರನ್ನ ಮತ್ತೆ ಈ ಅಭ್ಯಾಸದ ಮೂಡಿಗೆ ತರಬೇಕಾದ ಅಗತ್ಯ ಇದೆ. ಅದರಿಂದ ನಾನು ಪುನರ್ಮನನ ತರಗತಿಗಳನ್ನ ಮಾಡಬೇಕು SLC ವಿದ್ಯಾರ್ಥಿಗಳಿಗೆ ಅಂತ ಯೋಚನೆ ಮಾಡಿದ್ದೀನಿ ಅಂತ ಹೇಳಿದರು. ಈಗಾಗಲೇ ಆ ನಿಟ್ಟಿನಲ್ಲಿ ಈಗ ಚಂದನ ವಾಹಿನಿ ಒಳಗಡೆಯಲ್ಲಿ ಆ ಥರದ ತರಗತಿಗಳನ್ನು ಕೂಡ ಸುರೇಶ್ ಕುಮಾರ್ ಅವರು ಆಸ್ಥೆ ವಹಿಸಿ ಪ್ರಾರಂಭ ಮಾಡಿದ್ದಾರೆ. ನಾನು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಾನು ಕೂಡ ಮೂಲತಃ ಮೇಷ್ಟ್ರು. ಹಾಗಾಗಿ ಸುಮಾರು 30-40 ವರ್ಷ ರಾಜಾಜಿನಗರದಲ್ಲಿ ನನ್ನದೇ ಆಗಿರೋ ಒಂದು ಖಾಸಗಿ ಟ್ಯುಟೋರಿಯಲ್ ಶಾಲೆ ಮಾಡಿಕೊಂಡು SLCಯಿಂದ ಹಿಡಿದು PUCಯಿಂದ ಹಿಡಿದು BSc BE ಹುಡುಗರವರೆಗೆ ಮ್ಯಾಥಮೆಟಿಕ್ಸ್ನೇ ಪಾಠ ಮಾಡ್ಕೊಂಡು ಬಂದವನು ನಾನು. ನನಗೆ ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸು ತುಂಬ ಇಷ್ಟವಾದ ಸಬ್ಜೆಕ್ಟ್ಗಳು. ಜೀವನೋಪಾಯಕ್ಕೂ ಅದನ್ನೇ ನಾನು ವೃತ್ತಿಯಾಗಿ ಅವಲಂಬಿಸ್ತವನು ಮತ್ತು ನನಗೆ ಸ್ವಭಾವತಃ ನನಗೆ ಇಷ್ಟ ಅಂತಲೂ ಕೂಡ ನಾನು ಅದನ್ನು ಹೇಳ್ಕೊಂಡು ಬಂದವನು ಪಾಠನ. ಆ ಕಾರಣಕ್ಕೆ ನಾನು ಮೂಲತಃ ಮೇಷ್ಟ್ರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಇದೆ. ಅಷ್ಟೇ ಅಲ್ಲ, ಅಕಸ್ಮಾತ್ತಾಗಿ ನಾನು ರಾಜಕಾರಣಕ್ಕೆ ಬಂದೆ. JP ಮೂಮೆಂಟಿಂದ ರಾಜಕಾರಣಕ್ಕೆ ಬಂದವನು. ರಾಜಕಾರಣಕ್ಕೆ ಬಂದ ಮೇಲೆ ನಾನು ರಾಜಕಾರಣದ ಮಧ್ಯದಲ್ಲೂ ಕೂಡ ಟ್ಯುಟೋರಿಯಲ್ಸ್ ತರಗತಿಗಳನ್ನ ಮಿಸ್ ಮಾಡಲಿಲ್ಲ. ಈಗಿನ ನಾನು ಮುಂದೆ ಶಾಸಕನ ಆದ ಮೇಲೆ ನನ್ನ ಕ್ಷೇತ್ರ ಕಡೂರಿನಲ್ಲಿ ಅಲ್ಲೂ ಕೂಡ ನಾನು ಈ ನನ್ನ ಪ್ರವೃತ್ತಿನ ಬಿಟ್ಟುಕೊಡದೆ ಮುಂದುವರಿಸ್ಕೊಂಡು ಬಂದೆ. ನಾನೆಲ್ಲ ಓದಿದ್ದು ಹಳ್ಳಿನಲ್ಲಿ, ಓದಿದ್ದೆಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಕಲ್ತಿದ್ದೆಲ್ಲ ಕನ್ನಡ ಮಾಧ್ಯಮದಲ್ಲಿ. ಹಾಗಾಗಿ ನನಗೆ ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ನನಗೆ ಆ ಪಾಠ ಹೇಳಬೇಕು, ಕಲಿಬೇಕು ಅಂತಂದರೆ ನನಗೆ ಕನ್ನಡ ಮೀಡಿಯಮ್ಮೇ ತುಂಬ ಇಷ್ಟವಾದಂಥದ್ದು. ಹಾಗಾಗಿ ನಾನು ಕನ್ನಡ ಮೀಡಿಯಮ್ಗೆ ಹೆಚ್ಚು ಒತ್ತು ಕೊಡುವಂಥವನು. ಹೇಳಿ ಕೇಳಿ ಹಳ್ಳಿಯವನು, ಹಳ್ಳಿ ಮೇಷ್ಟ್ರು. ಹಾಗಾಗಿ ನಾನು ಹೆಚ್ಚಿಗೆ ಕನ್ನಡ ಮೀಡಿಯಮಲ್ಲೇ ಪಾಠ ಮಾಡೋಕ್ಕೆ ಇಷ್ಟಪಡ್ತೀನಿ, ಮಾಡಿದ್ದು ಹಾಗೇನೆ. ಆದರೆ ಇಂಗ್ಲೀಷ್ ಮೀಡಿಯಂ ಹುಡುಗರುಗಳು ಟ್ಯುಟೋರಿಯಲ್ಸಿಗೆ ಬರ್ತಾ ಇದ್ದಿದ್ದರಿಂದ ನಾನು ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಮಿಕ್ಸ್ ಮಾಡೇ ಪಾಠ ಮಾಡ್ತಾ ಇದ್ದೆ. ನಾನು ಈ ಸಂದರ್ಭದಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಪಾಠ ಮಾಡಿದರೆ ಹುಡುಗರುಗಳು ಅದನ್ನು ಸ್ವೀಕರಿಸ್ಬೋದೇ ಇಲ್ಲವೇ ಅನ್ನೋದನ್ನು ಒಂದು ಪ್ರಯೋಗ, ಒಂದು ಪರೀಕ್ಷೆ ಮಾಡೋಣ ಅಂತ ನನ್ನ ಕ್ಷೇತ್ರದಲ್ಲಿ ನಾನೇನು ಮಾಡಿದೆ, MLA ಆಗಿದ್ದಾಗ ಈ CET ಪರೀಕ್ಷೆಗೆ ತರಬೇತಿ ಆಗ್ತಾ ಇರುವಂಥ, ತರಬೇತಿ ಮಾಡ್ಕೋತಾ ಇರುವಂಥ ಹುಡುಗರುಗಳಿಗೆ ನಾನು ಉಚಿತವಾದ CET ತರಬೇತಿ ಶಾಲೆಗಳನ್ನು ಏರ್ಪಾಡು ಮಾಡಿದ್ದೆ. ಆಗ ಗುಲ್ಬರ್ಗಾದಿಂದ, ಬೀದರ್ನಿಂದ, ಬಿಜಾಪುರದಿಂದ, ಹಾಸನದಿಂದ, ಶಿವಮೊಗ್ಗದಿಂದ
ಒಂದೊಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಅಧ್ಯಾಪಕರುಗಳನ್ನು ಗುರ್ತು ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ಕರೆಸಿ, ಒಬ್ಬರು ಮ್ಯಾಥಮೆಟಿಕ್ಸು, ಒಬ್ಬರು ಫಿಸಿಕ್ಸು, ಒಬ್ಬರು ಕೆಮಿಸ್ಟ್ರಿ, ಒಬ್ಬರು ಬಯಾಲಜಿ, ಹೀಗೆ ನಾನು CET ತರಗತಿಗಳಿಗೆ ಅವರಿಂದ ಪಾಠ ಹೇಳಿಸ್ತಾ ಇದ್ದೆ. ಮಧ್ಯೆ ನನಗೂ ಕೂಡ ಇದು ಅಭ್ಯಾಸ ಇದ್ದಿದ್ದರಿಂದ ನಾನು ಕೂಡ ಪಾಠ ಹೇಳ್ತಾ ಇದ್ದೆ. ಆ ಕಾರಣಕ್ಕೆ ನಾನೀಗ ಇವತ್ತು ಈ ಪುನರ್ಮನನ ತರಗತಿಗಳನ್ನ ಸುರೇಶ್ ಕುಮಾರ್ ಆರಂಭ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ನಾನು ಬೆಳೆಯಿದ್ದಾಗ ನನ್ನ ಕ್ಷೇತ್ರದ ಕೆಲಸಗಳ ಮಧ್ಯೆ ಸ್ವಲ್ಪ ಬಿಡುವು ಸಿಕ್ಕಾಗ ಬೆಂಗಳೂರಲ್ಲಿದ್ದ ಒಂದು 4 ದಿನ ನಾನು ಕೂಡ ಯಾಕೆ ಪಾಠ ಹೇಳಬಾರ್ದು ಅನ್ನಿಸ್ತು. ಹಾಗಾಗಿ ಇವತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮ್ಮ ಜೊತೆ ನಾನು SLC ಹುಡುಗರಿಗೆ ಗಣಿತದ ಪಾಠ ಹೇಳೋಣ ಅಂತ ತೀರ್ಮಾನ ಮಾಡಿದೆ. ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಗಣಿತದ ಪಾಠನ. ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರೋ ಗಣಿತದ ಪಾಠ ಅರ್ಥಮೆಟಿಕ್ ಪ್ರೋಗ್ರೆಷನ್. ಕನ್ನಡದಲ್ಲಿ ಹೇಳೋದಾದರೆ ಸಮಾಂತರ ಶ್ರೇಣಿ ಅಥವಾ ಸಮಾನಾಂತರ ಶ್ರೇಣಿ ಅಂತ ಹೇಳ್ತೀವಿ, AP ಅಂತ ಕರೀತಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಸಮಾಂತರ ಶ್ರೇಣಿ ಅಥವಾ ಸಮಾನಾಂತರ ಶ್ರೇಣಿ. ಸಾಮಾನ್ಯವಾಗಿ ಪ್ರೋಗ್ರೆಷನ್ ಅನ್ನೋದಕ್ಕೆ ಕನ್ನಡ ಮಾಧ್ಯಮದಲ್ಲಿ ಶ್ರೇಣಿ ಅಂತ ಕರೀತಾರೆ. ಹಾಗಾಗಿ ಇದು ಅಥವಾ ಸರಣಿ ಅಂತ ಬೇಕಾದ್ರೂ ನಾವು ಸರಳವಾಗಿ ಹೇಳ್ಕೋಬಹುದು. ಇದು ಸಮಾನಾಂತರ ಸರಣಿ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್. ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೋಗೋಕ್ಕೆ ಮುಂಚೆ ನಾನು ಮೊದಲು ಸರಣಿ ಅನ್ನೋದ್ರ ಬಗ್ಗೆ ಒಂಚೂರು ಹೇಳಬೇಕಾಗತ್ತೆ. ಈ ಅಂಕಿಗಳಿದೆ ನೋಡಿ, ಅಂಕಿಗಳದ್ದು ಒಂಥರ ಜಾದೂಲೋಕ, ಅದು ಮಾಯಾಲೋಕ. ಅಂಕೆ ಸಂಖ್ಯೆಗಳ ಜೊತೆ ಚೆಲ್ಲಾಟ ಆಡ್ಕೊಂಡಿರೋದು ಅಂದರೆ ಒಂದು ದೊಡ್ಡ ಖುಷಿ ಸಂಗತಿ. ಒಂದೊಂದು ಅಂಕೆಗೂ ಒಂದೊಂದು ತನ್ನದೇ ಆದಂಥ ವಿಶಿಷ್ಟವಾದಂಥ ಸ್ವಭಾವ ಇರುತ್ತೆ. ಮನುಷ್ಯರು ಹೇಗೆ ವಿಶಿಷ್ಟವಾದ ಸ್ವಭಾವ ಸ್ವರೂಪಗಳಿರ್ತವೋ ಹಾಗೆ ಅಂಕೆ ಸಂಖ್ಯೆಗಳಿಗೂ ಕೂಡ ವಿಶಿಷ್ಟವಾದ ಸ್ವಭಾವ ಸ್ವರೂಪ ಇರುತ್ತೆ. ಒಂದು ಅಂಕೆ ಒಂದು ಸ್ವರೂಪ ಇರೋ ಒಂದು ಅಂಕೆ, ಇನ್ನೊಂದು ಸ್ವರೂಪ ಇರೋ ಇನ್ನೊಂದು ಅಂಕೆ. ಆ 2 ಅಂಕೆಗಳನ್ನು ಸೇರಿಸಿ ಬೆಸೆದ್ರೆ, ಅದನ್ನು ಬೆಸೆಯೋದು ಅಂದರೆ ನೀವು ಸಂಕಲನ ಮಾಡ್ತಿರೋ, ವ್ಯವಕಲನ ಮಾಡ್ತಿರೋ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಏನೋ ಒಂಥರ ಆ ಅಂಕೆ ಸಂಖ್ಯೆಗಳನ್ನು ಸೇರಿಸ್ತಾ ಹೋಯಿತು ಅಂದರೆ ಒಂಥರ ಹೊಸವಾದಂಥ ಸೃಷ್ಟಿಗಳಾಗ್ತಾ ಹೋಗ್ತವೆ. ಅದೊಂದು ಮಾಯಾಲೋಕ, ಅಂಕೆಗಳ ಮಾಯಾಲೋಕ. ರಾಮಾನುಜನ್ ಫೇಮಸ್, ತಮ್ಮ ಎಲ್ಲ ಬಹುತೇಕ ಅವರ ಕೈಚಳಕ ತೋರಿದ್ದೇ ಇಂಟೀಜರ್ಸ್, ಕೈಚಳಕಗಳ ಅಂಕೆಗಳಲ್ಲಿ. ಹಾಗಾಗಿ ಈಗ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಡೆಫಿನಿಷನ್ ಹೇಳೋಕ್ಕೆ ಮುಂಚೆ ಸೀಕ್ವೆನ್ಸ್ ಅನ್ನೋದನ್ನು ಹೇಳಬೇಕಾಗುತ್ತೆ. ಸೀಕ್ವೆನ್ಸ್, ಇದಕ್ಕೆ ಕನ್ನಡದಲ್ಲಿ ನಾವು ಬೇಕಾದರೆ ಸರಣಿ ಅಂತ ಕರೀಬೋದು. ಸೀಕ್ವೆನ್ಸ್, ಸರಣಿ ಅಂತ. ಸೀಕ್ವೆನ್ಸ್ ಅಂದರೆ ಏನು? ಸೀಕ್ವೆನ್ಸ್ ಅಂದರೆ ಅಂಕೆಗಳನ್ನು ಒಂದು ನಿರ್ದಿಷ್ಟವಾದ ನಿಯಮಕ್ಕೆ ಅನುಸಾರವಾಗಿ ಜೋಡಿಸಿದರೆ ಅದನ್ನು ನಾವು ಸೀಕ್ವೆನ್ಸ್ ಅಂತ ಕರಿತೀವಿ. ಅಂದರೆ ಎ ಸೀಕ್ವೆನ್ಸ್ ಈಸ್ ಎನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಅಕಾರ್ಡಿಂಗ್ ಟು ಎ ಪರ್ಟಿಕ್ಯುಲರ್ ರೂಲ್ ಆರ್ ಇನ್ ಎ ಡೆಫಿನೆಟ್ ಪ್ಯಾಟರ್ನ್. ಅದಕ್ಕೆ ಸೀಕ್ವೆನ್ಸ್ ಅಂತ ಕರಿತೀವಿ. ಅಂಕೆಗಳನ್ನು ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಜೋಡಿಸಿದರೆ ನಾವು ಅದನ್ನು ಹೇಳ್ಬೋದು. ಈಗ ಉದಾಹರಣೆ ನೋಡಿ, ಇದು 1, 2, 3, 4, 5, 6, 7 ಹೀಗೆ ಹೋಗ್ತಾ ಇರುತ್ತೆ. ಇದು ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್. 1, 2, 3, 4, 5, 6, 7 ಇರೋದು ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್. ಇದು ಯಾಕೆ ಸೀಕ್ವೆನ್ಸ್ ಆಫ್ ನಂಬರ್ಸ್ ಅಂದರೆ ಇದೆಲ್ಲವೂ ಕೂಡ ಸೀರೀಸ್ ಆಫ್ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು, ಎಣಿಸುವ ಸಂಖ್ಯೆಗಳು, ಕೌಂಟಿಂಗ್ ನಂಬರ್ಸ್. 1, 2, 3, 4, 5, 6, 7 ಅಂತ ಹೇಳಿ. ಆದ್ದರಿಂದ ಎಣಿಸುವ ಸಂಖ್ಯೆಗಳ ಸರಣಿ ಇದು ಒಂದು ಪ್ಯಾಟರ್ನ್. ಇದು ಎಣಿಸೋದು ಒಂದಾದ್ಮೇಲೆ 2 ಬರಬೇಕು, 2 ಆದ್ಮೇಲೆ 3 ಬರಬೇಕು. ಹಾಗಾಗಿ ಇದಕ್ಕೊಂದು ನಿರ್ದಿಷ್ಟ ನಿಯಮ ಇದೆ, ಡೆಫಿನೆಟ್ ರೂಲ್ ಇಸ್ ದೇರ್. ಆದ್ದರಿಂದ ಇದು ಒಂದು ಸೀಕ್ವೆನ್ಸ್ ಅಂತೀವಿ. ಹಾಗೇನೆ ಬೇಕಾದ್ರೆ ಇನ್ನೊಂದು ನೋಡ್ಬೋದು, 1 - 1, 2 - 2, 3 - 3. ಇದು ಕೂಡ ಒಂದು ಸೀಕ್ವೆನ್ಸು.
ಇದು ಯಾಕಪ್ಪ ಒಂದು ಸೀಕ್ವೆನ್ಸ್ ಅಂದರೆ ಇದು ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಆಲ್ಟರ್ನೇಟ್ ಪಾಸಿಟಿವ್ ನೆಗೆಟಿವ್, ಪರ್ಯಾಯವಾಗಿ ಧನಾತ್ಮಕವಾದ ಸಂಖ್ಯೆ ನಂತರ ಋಣಾತ್ಮಕ ಸಂಖ್ಯೆ ಬರ್ತಾ ಇದೆ. ಆದರೆ ಇಲ್ಲೇನೋ ಒಂದು ರೀತಿ ಒಳಗಡೆ ಒಂದು ನಿಯಮ ಹಾಕ್ಕೊಂಡಿದ್ದೀವಿ ನಾವು. ಮೊದಲು ಧನಾತ್ಮಕ ನಂತರ ಋಣಾತ್ಮಕ, ಮತ್ತೆ ಧನಾತ್ಮಕ ಮತ್ತೆ ಋಣಾತ್ಮಕ, ಪಾಸಿಟಿವ್ ನೆಗೆಟಿವ್ ಅಂತ. ಹಾಗಾಗಿ ಇದು ಒಂದು ಸೀಕ್ವೆನ್ಸ್. ಹಾಗಾಗಿ ಸಂಖ್ಯೆಗಳಲ್ಲಿ ಸೀಕ್ವೆನ್ಸಸ್ ಅಂತ ಹೇಳಿ ಸಂಖ್ಯೆಗಳ ಸರಣಿಗೆ ಸೀಕ್ವೆನ್ಸಸ್ ಅಂತೀವಿ. ಅಂಥ ಸೀಕ್ವೆನ್ಸ್ಗಳಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೂಡ ಒಂದು ಸೀಕ್ವೆನ್ಸ್, ಎ ಪಿ ಕೂಡ ಒಂದು ಸೀಕ್ವೆನ್ಸ್. ಎ ಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಒನ್ ಸಚ್ ಸೀಕ್ವೆನ್ಸ್. ಹಾಗಾದರೆ ಪ್ರೋಗ್ರೆಷನ್ ಅಂದರೆ ಏನು? ಅದು ಇಂಪಾರ್ಟೆಂಟ್. ಪ್ರೋಗ್ರೆಷನ್ ಅಂದರೆ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ಎ ಡೆಫಿನೆಟ್ ಪ್ಯಾಟ್ರನ್. ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ಎ ಡೆಫಿನೆಟ್ ಪ್ಯಾಟ್ರನ್, ಒಂದು ವಿಶಿಷ್ಟವಾದ ವಿನ್ಯಾಸದಲ್ಲಿ ಜೋಡಿಸಲ್ಪಟ್ಟ ಸಂಖ್ಯೆಗಳು. ಅದಕ್ಕೆ ನಾವು ಪ್ರೋಗ್ರೆಷನ್ ಅಂತ ಕರೆಯುವುದು. ವಿಶಿಷ್ಟವಾದ ವಿನ್ಯಾಸ, ಡೆಫಿನೆಟ್ ಒಂದು ನಿರ್ದಿಷ್ಟವಾದ ಪ್ಯಾಟ್ರನ್ ಇರುತ್ತೆ, ಅದಕ್ಕೆ ನಾವು ಪ್ರೋಗ್ರೆಷನ್ ಅಂತೀವಿ. ಅಂಥ ಪ್ರೋಗ್ರೆಷನಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿರ್ಬೋದು. ಮೊದಲು ಸೀಕ್ವೆನ್ಸ್, ಆ ಸೀಕ್ವೆನ್ಸ್ ಒಳಗಡೆ ಪ್ರೋಗ್ರೆಷನ್ ಒಳಗೆ ನಾನು ಬರ್ತಾ ಇದ್ದೀನಿ. ನಿಮ್ಮ SLC ಸಿಲೆಬಸ್ಗೆ ಡೈರೆಕ್ಟಾಗಿ ಎಂಟ್ರ್ ಆಗ್ತಾ ಇದ್ದೀನಿ. ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಪಿ. ಹಾಗಾದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಪ್ರೋಗ್ರೆಷನ್ ಒಂದು ಡೆಫಿನೆಟ್ ಪ್ಯಾಟ್ರನ್ ಅಂದೆ, ವಿಶಿಷ್ಟವಾದ ವಿನ್ಯಾಸದಲ್ಲಿ ಜೋಡಿಸಲ್ಪಟ್ಟ ಅಂಕೆಗಳು ಅಂದೆ. ಆದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಅಂಥ ಪ್ಯಾಟ್ರನ್ನಲ್ಲಿ ಇನ್ನು ಸ್ಪೆಷಲ್ ಪ್ಯಾಟ್ರನ್ ಏನು? ವಿಶಿಷ್ಟವಾದದ್ರಲ್ಲಿ ಮತ್ತೆ ವಿಶಿಷ್ಟವಾದ ವಿನ್ಯಾಸ ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳಿದರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಏನಾಗಿರುತ್ತೆ ಅಂದರೆ ಆ ಸರಣಿಯ ಒಂದು ಸಂಖ್ಯೆ ನನಗೆ ಬೇಕು ಅಂದರೆ, ಆ ಸರಣಿ ಒಂದು 10 ಅಂಕೆಗಳ ಸರಣಿ ಇರುತ್ತೆ. ಆ ಸರಣಿ ಸಾಲಲ್ಲಿ ಒಂದು ಅಂಕೆ ಬೇಕು, ಒಂದು ಪದ, ಅದಕ್ಕೆ ಟರ್ಮ್ ಅಂತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಬೇಕಾದ್ರೆ ನಾನು ಅದಕ್ಕೆ ಪದ ಅಂತ ಬಳಸ್ತೀನಿ. ಹಾಗಾಗಿ ಇಫ್ ಐ ವಾಂಟ್ ಎ ಪರ್ಟಿಕ್ಯುಲರ್ ಟರ್ಮ್ ಇನ್ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಪದ ಬೇಕು ಅಂದರೆ, ಆ ಪದಕ್ಕೆ ಬೇಕು ಅಂದರೆ ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಸೇರಿಸಿದರೆ ಆ ಪದ ಬರುತ್ತೆ. ಇಫ್ ಎ ಡೆಫಿನೆಟ್ ನಂಬರ್ ಈಸ್ ಆಡೆಡ್ ಟು ದಿ ಪ್ರಿಸೀಡಿಂಗ್ ನಂಬರ್, ದೆನ್ ವಿ ವಿಲ್ ಗೆಟ್ ದಿ ನೆಕ್ಸ್ಟ್ ರಿಕ್ವೈರ್ಡ್ ಟರ್ಮ್. ಇದು ಸ್ಪೆಷಾಲಿಟಿ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈಗ ನಿಮಗೆ ಒಂದು ಉದಾಹರಣೆ ಕೊಟ್ಬಿಟ್ರೆ ಬಹಳ ಸ್ಪಷ್ಟ ಆಗುತ್ತೆ. ಈಗ ನೋಡಿ, 5, 8, 11, ಆಮೇಲೆ 14, 17, 20 ಹೀಗೆ ಹೋಗುತ್ತೆ ಸೀಕ್ವೆನ್ಸು. ಇದರಲ್ಲಿ ಮೊದಲನೇ ಟರ್ಮ್ ಒಂದನ್ನು ಹೊರತುಪಡಿಸಿ, ಎಕ್ಸ್ಕ್ಲೂಡಿಂಗ್ ದಿ ಫಸ್ಟ್ ಟರ್ಮ್, ನೀವು ಯಾವುದೇ ಟರ್ಮ್ ಬೇಕು ಅಂದರೆ 20 ಆದಮೇಲೆ ಕ್ವಶನ್ ಮಾರ್ಕ್ ಹಾಕೋಣ. ಇಲ್ಲಿ ಯಾವ ಟರ್ಮ್ ಬರ್ಬೋದು, ಈ ಕ್ವಶನ್ ಮಾರ್ಕ್ ಜಾಗಕ್ಕೆ ಯಾವ್ದು ಬರ್ಬೋದು ಅಂದರೆ, ನೀವು ಇವುಗಳನ್ನು ಹಿನ್ನೆಲೆಯ ವಿನ್ಯಾಸ, ಇದರ ಪ್ಯಾಟ್ರನ್ ಅಂತ ಹೇಳಿದ್ದಾರೆ, ಪ್ಯಾಟ್ರನ್ ನೋಡ್ಕೋಬೇಕು. ಪ್ಯಾಟ್ರನ್ ನೋಡಿದ್ರೆ ಏನಾಗುತ್ತೆ, ಈಗ ಹಿಂದಿನ ಸಂಖ್ಯೆ 5ಕ್ಕೆ 3 ಸೇರಿಸಿದರೆ ಪ್ಲಸ್ 3 ಸೇರಿಸಿದರೆ 5 3 8 ಆಯಿತು. 8ಕ್ಕೆ ಮತ್ತೆ ಅಷ್ಟೇ ಡೆಫಿನೆಟ್ ನಂಬರ್ ಪ್ಲಸ್ 3 ಸೇರಿಸಿದರೆ 8 3 11 ಆಯಿತು. 11ಕ್ಕೆ ಪ್ಲಸ್ 3 ಸೇರಿಸಿದರೆ 11 3 14 ಆಯಿತು. 14ಕ್ಕೆ ಪ್ಲಸ್ 3 ಸೇರಿಸಿದರೆ 14 3 17 ಆಯಿತು. 17ಕ್ಕೆ ಪ್ಲಸ್ 3 ಸೇರಿಸಿದರೆ 17 3 20 ಆಯಿತು. ಕ್ವಶನ್ ಮಾರ್ಕ್ ಹಾಕಿದ್ದು ನೀವು ಈಸಿಯಾಗಿ ಹೇಳ್ಬೋದು, ಪ್ಲಸ್ 3 3 ಜಾಸ್ತಿ ಆಗ್ತಾ ಇದೆ, ಹಾಗಾಗಿ 20 ಇದ್ದಕ್ಕೆ ಪ್ಲಸ್ 3 ಸೇರಿಸಿದರೆ ಕ್ವಶನ್ ಮಾರ್ಕ್ ಜಾಗದಲ್ಲಿ 23 ಬರುತ್ತೆ ಅಂತ. ಅಂದರೆ ಇಲ್ಲಿ ಒಂದು ಸಂಖ್ಯೆ, ಒಂದು ಪರ್ಟಿಕ್ಯುಲರ್ ಟರ್ಮ್ ಇಫ್ ಐ ವಾಂಟ್ ಈ 14 ಅಂತ ಬರಬೇಕು ಅಂದರೆ, ಆಗ ನಾನು ಅದರ ಹಿಂದಿನ ಸಂಖ್ಯೆಗೆ ಪ್ರಿಸೀಡಿಂಗ್ ಟರ್ಮ್, ಹಿಂದಿನ ಸಂಖ್ಯೆಗೆ ಒಂದು ಡೆಫಿನೆಟ್ ಸಂಖ್ಯೆನ ಆ್ಯಡ್ ಮಾಡಬೇಕು. ಆ ಡೆಫಿನೆಟ್ ಸಂಖ್ಯೆನ ಆ್ಯಡ್ ಮಾಡಿದರೆ ಈ ಟರ್ಮ್ ಬರುತ್ತೆ. ಅಂದರೆ ಅರ್ಥ, ಒಂದು ಸಂಖ್ಯೆಗೂ ಅದರ ಹಿಂದಿನ ಸಂಖ್ಯೆಗೂ ಇರುವ ವ್ಯತ್ಯಾಸ ಕಾಮನ್ ಆಗಿರುತ್ತೆ ಮತ್ತು ಸಾಮಾನ್ಯವಾಗಿರುತ್ತೆ. ದಿ ಡಿಫರೆನ್ಸ್ ಬಿಟ್ವೀನ್ ಎ ನಂಬರ್ ಆ್ಯಂಡ್ ಇಟ್ಸ್ ಪ್ರಿಸೀಡಿಂಗ್ ನಂಬರ್ ವಿಲ್ ಬಿ ಎ ಕಾಮನ್ ಒನ್
ಆ್ಯಂಡ್ ದೇರ್ ಫೋರ್ ಇಟ್ ಇಸ್ ಕಾಲ್ಡ್ ಕಾಮನ್ ಡಿಫರೆನ್ಸ್ ಅಂತ ಕರೀತಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಕಾಮನ್ ಡಿಫರೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟು. ಸಾಮಾನ್ಯವಾದ ಅಂತರ, ಸಾಮಾಜಿಕ ಅಂತರ ಕೊರೋನಾ ಅಲ್ಲ, ಇದು ಸಾಮಾನ್ಯ ಅಂತರ ಇದು. ಹಾಗಾಗಿ ಡಿಫರೆನ್ಸ್, ಒಂದು ಸಂಖ್ಯೆಗೂ ಅದರ ಹಿಂದಿನ ಸಂಖ್ಯೆಗೂ ಇರುವ ಅಂತರ, ವ್ಯತ್ಯಾಸ, ಅದನ್ನು ನಾವು ಸಾಮಾನ್ಯ ಅಂತರ, ಸಾಮಾನ್ಯ ವ್ಯತ್ಯಾಸ, ಇನ್ನು ಬಹಳ ಸ್ಪಷ್ಟವಾದ ಕನ್ನಡ ಪದ ಸಾಮಾನ್ಯ ವ್ಯತ್ಯಾಸ ಅಂತ ನಾವು ಹೇಳ್ಬೋದು. ಹಾಗಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಬರೀ ಪಾಸಿಟಿವ್ ಇಂಟೀಜರ್ಸೇ ಇರಬೇಕಾ, ಬರೀ ಧನಾತ್ಮಕವಾದ ಅಂಕಿಗಳಿರ್ಬೇಕಾ? ಇಲ್ಲ. ಇದರೊಳಗಡೆ ಪಾಸಿಟಿವ್ ಆದ ಸಂಖ್ಯೆಗಳು ಇರ್ಬೋದು, ನೆಗೆಟಿವ್ ಸಂಖ್ಯೆಗಳು ಇರ್ಬೋದು, ಸೊನ್ನೆನೂ ಇರ್ಬೋದು. ಕಾಮನ್ ಡಿಫರೆನ್ಸ್ ಬೇಕಾದ್ರೆ ಕಾಮನ್ ಡಿಫರೆನ್ಸು ಬರೀ ಏರಿಕೆಯಾಗುವ ಅವರೋಹಣ ಕ್ರಮ ಅಲ್ಲ, ಆರೋಹಣ ಕ್ರಮ ಅಲ್ಲ. ಅದರೊಳಗಡೆನಲ್ಲಿ ಅವರೋಹಣನೂ ಇರ್ಬೋದು, ಮೈನಸ್ಸು ಡಿಫರೆನ್ಸ್ ಇರ್ಬೋದು, ಕಾಮನ್ ಡಿಫರೆನ್ಸು. ಈಗ ಒಂದು ಉದಾಹರಣೆ ನೋಡಿ, 25 ಆದಮೇಲೆ 21, 21 ಆದಮೇಲೆ 17, 17 ಆದಮೇಲೆ 13, 13 ಆದಮೇಲೆ 9, 9 ಆದಮೇಲೆ 5, 5 ಆದಮೇಲೆ ಮತ್ತು ಪುನಃ 5 ಒಳಗಡೆ 5, 1 ಡ್ಯಾಶ್ ಡ್ಯಾಶ್, 1 -3 ಡ್ಯಾಶ್ 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 ಹೋಗ್ತಾ ಇರುತ್ತೆ. ಇಲ್ಲಿ ನೋಡಿ 25 ಇದ್ದಿದ್ದು 21, ಅಂದರೆ 21 -25 -4, 17 -21 -4, 13 -17 -4, 9 -13 ಆಮೇಲೆ 5 -9 -4, 1 -5 -4, -1 ಅಲ್ಲಿಗೆ ಕಾಮನ್ ಡಿಫರೆನ್ಸ್ -4 ಸೇಮ್ ಇದೆ, ಬಟ್ ಇಟ್ ಇಸ್ ಅ ನೆಗೆಟಿವ್ ಇಂಟೀಜರ್. ಆದ್ದರಿಂದ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಕಾಮನ್ ಡಿಫರೆನ್ಸ್ ಮೇ ಬಿ ಪಾಸಿಟಿವ್, ಕಾಮನ್ ಡಿಫರೆನ್ಸ್ ಮೇ ಬಿ ನೆಗೆಟಿವ್, ಕಾಮನ್ ಡಿಫರೆನ್ಸ್ ಮೇ ಬಿ 0 ಆಲ್ಸೋ. ಅದು ಧನ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಅಥವಾ 0 ಆಗಿರ್ಬೋದು. ಆದ್ದರಿಂದ ಬಹುಶಃ ನಿಮ್ಗೆ ಈಗ ಅರ್ಥ ಆಗಿರಬೇಕು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದರೆ ಇಂಪಾರ್ಟೆಂಟು. ಒಂದು ಸಂಖ್ಯೆಯನ್ಗೂ ಒಂದು ಸಂಖ್ಯೆ, ಆ ಸಂಖ್ಯೆಯಲ್ಲಿ ಅದರ ಹಿಂದಿನ ಸಂಖ್ಯೆಯನ್ನು ಕಳೆದರೆ ಬರುವ ವ್ಯತ್ಯಾಸವು ಸಾಮಾನ್ಯವಾಗಿದ್ದರೆ ಅದನ್ನು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾನಾಂತರ ಶ್ರೇಣಿ ಅಂತ ಕರಿತೀವಿ. ಆ ವ್ಯತ್ಯಾಸವನ್ನು ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ಅನ್ನೋದು ಒಟ್ಟಾರೆ ಇದರ ಡೆಫಿನಿಷನ್, ಇದರ ಸ್ವರೂಪ, ಇದರ ನೇಚರ್. ಈಗ ನಾವು ಒಂದು ಹಾಗೆ ಜನರಲೈಸ್ ಮಾಡ್ಕೊಂಡು, ನಾನು ಆಗ ಅಂಕಿಗಳು ಹೇಳಿದೆ, 25, 24 ಅಂತ ಒಂದು ಅಂಕಿಗಳು ಕೊಟ್ಟೆ. ಜನರಲ್ ಆಗಿ ತಗೊಂಡ್ರೆ ಒಂದು ಸರಣಿ ತಗೊಳ್ಳಿ. ಎ ಮೊದಲನೇ ಪದ, ಫಸ್ಟ್ ಟರ್ಮ್ ಆಫ್ ದಿ ಸೀರೀಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಎ ಪ್ಲಸ್ ಡಿ ಎರಡನೇ ಪದ, ಸೆಕೆಂಡ್ ಟರ್ಮ್. ಎ ಪ್ಲಸ್ 2d ಥರ್ಡ್ ಟರ್ಮ್. ಎ ಪ್ಲಸ್ 3d ಫೋರ್ತ್ ಟರ್ಮ್. ಎ ಪ್ಲಸ್ 4d ಫಿಫ್ತ್ ಟರ್ಮ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇಲ್ಲಿ ನೋಡಿ, ಎ ಈಸ್ ಫಸ್ಟ್ ಟರ್ಮ್, ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಎ ಪ್ಲಸ್ 4d ಅಂತ ಹೋಗ್ತಾ ಇದೆ. ಇಲ್ಲಿ ಒಂದು ಟರ್ಮ್ ಪ್ರಿಸೀಡಿಂಗ್ ಟರ್ಮ್ ಕಳೆದ್ರೆ ಎ ಪ್ಲಸ್ ಡಿ ಮೈನಸ್ ಎ ಪ್ಲಸ್ ಡಿ ಮೈನಸ್ ಎ ಕ್ಯಾನ್ಸಲ್ ಆಯಿತು, ಡಿ ಅಂತ ಬಂತು ಕಾಮನ್ ಡಿಫರೆನ್ಸು. ಹಾಗೆಯೇ ಎ ಪ್ಲಸ್ 2d ಮೈನಸ್ ಆಫ್ ಎ ಪ್ಲಸ್ ಡಿ, ಎ ಪ್ಲಸ್ 2d ಮೈನಸ್ ಆಫ್ ಎ ಪ್ಲಸ್ ಡಿ. ನಾನು ಯಾವಾಗಲೂ ಒಂದು 30 ವರ್ಷ ಪಾಠ ಹೇಳಿದ್ದೀನಿ ನಾನು ಮ್ಯಾಥಮೆಟಿಕ್ಸ್. ಸುಮಾರು ಸಲ ನಮ್ಮ ಹುಡುಗರು ಮಾಡೋ ಮಿಸ್ಟೇಕ್ ನಾನು ನೋಡ್ಬಿಟ್ಟಿದ್ದೀನಿ. ಮೈನಸ್ ಮಾಡೋದು ಅಂದ ತಕ್ಷಣ ಅವರೇ ಮಾಡ್ಬಿಡ್ತಾರೆ, ಎ ಪ್ಲಸ್ 2d ಅದರೊಳಗಡೆ ಮೈನಸ್ ಮಾಡೋಕ ಮೈನಸ್ ಎ ಪ್ಲಸ್ ಡಿ ಬರ್ತಾರೆ. ಈ ಮಿಸ್ಟೇಕ್ ಇದೆ ನೋಡಿ, ಹಿಮಾಲಯನ್ ಬ್ಲೆಂಡರ್. ಇಡೀ ನಿಮ್ಮ ಲೆಕ್ಕಾಚಾರ ತಲೆ ಮೇಲೆ ಮಾಡಕ್ಕೆ ತಪ್ಪು ಮಾಡಾಕ್ಬಿಡೋದು. ಹಾಗಾಗಿ ಯಾವಾಗಲೂ ನಾನು ಹುಡುಗರಿಗೆ ಹೇಳ್ತಾ ಇದ್ದೆ, ಮೈನಸ್ ಮಾಡಬೇಕಾದ್ರೆ ಯಾವುದನ್ನು ಕಳೀತಾ ಇದ್ದೀರೋ, ಯಾವ ಸಂಖ್ಯೆನ ಕಳೀತಾ ಇದ್ದೀರೋ ಅದನ್ನು ಪುಟ್ ಇಟ್ ಇನ್ ಬ್ರಾಕೆಟ್, ಅದನ್ನು ಕಂಸದಲ್ಲಿ ಇಟ್ಕೊಳ್ಳಿ, ಆಗ ನಿಮಗೆ ಮಿಸ್ಟೇಕ್ ಆಗಲ್ಲ ಅಂತ. ಈಗ ಎ ಪ್ಲಸ್ 2d ಮೈನಸ್ ಎ ಪ್ಲಸ್ ಡಿ ಬರ್ಕೊಂಡು ಎ ಕ್ಯಾನ್ಸಲ್ ಆಯಿತು ಅಂತ 2d ಪ್ಲಸ್ 3d ಬರ್ಬಿಡ್ತಾರೆ. ಅದೆಲ್ಲ ತಪ್ಪೋದು.
ಅದರ ಬದಲಿಗೆ ಎ ಪ್ಲಸ್ 2d ಮೈನಸ್ ಆಫ್ ಎ ಪ್ಲಸ್ ಡಿ ಅನ್ಕೋಬೇಕು. ಮೈನಸ್ ಆಫ್, ಆ ಮೈನಸ್ ಆಫ್ ಅನ್ನಕ್ಕೆ ನಾನು ಹೇಳ್ತಿರೋದು ನಮ್ಮ ಹಳ್ಳಿ ಹುಡುಗರಿಗೆ ಮೈನಸ್ ಆಫ್ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಅರ್ಥ ಆಗಲ್ಲ. ಅದಕ್ಕೆ ನಾನು ಅವ್ರು ಹೇಳ್ತೀನಿ, ನೋಡಯ್ಯ ಮೈನಸ್ ಬಂದಾಗಲೆಲ್ಲ ನೀವು ಬ್ರಾಕೆಟಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೆ. ಬ್ರಾಕೆಟ್ ಯಾವಾಗಲೂ ಸೇಫ್ ನಮಗೆ. ಈಗ ಅದು ಇಟ್ಕೊಂಡ್ರೆ ಎ ಪ್ಲಸ್ 2d, ಈಗ ಮೈನಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಈಗ ಮೈನಸ್ ಇಂದ ಮಲ್ಟಿಪ್ಲಿಕೇಶನ್, ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಡಿ. ಆಗ ಎ ಕ್ಯಾನ್ಸಲ್ ಆಗಿ 2d ಮೈನಸ್ ಡಿ ಅಂತ ಬಂತು. ಹಾಗೇನೆ ಎ ಪ್ಲಸ್ 3d ಮತ್ತು ಪುನಃ ಮೈನಸ್ ಆಫ್ ಎ ಪ್ಲಸ್ 2d. ಅದಕ್ಕೆ ಎ ಪ್ಲಸ್ 3d ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ 2d. ಅಲ್ಲಿಗೆ ಎ ಮೈನಸ್ ಎ 0, 3d ಮೈನಸ್ 2d ಡಿ. ಡಿ ಇಸ್ ದಿ ಕಾಮನ್ ಡಿಫರೆನ್ಸ್. ದಿ ಕಾಮನ್ ಡಿಫರೆನ್ಸ್ ಬರ್ತಾ ಇದೆ. ಹಾಗಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಜನರಲ್ ಆಗಿ ನಾವು ಬರೀಬೇಕು ಅಂದರೆ, ಟು ರೈಟ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ಎ ಜನರಲ್ ಪ್ಯಾಟರ್ನ್, ದಿಸ್ ಈಸ್ ಟು ಬಿ ಫಾಲೋಡ್. ಇದನ್ನು ನೀವು ಸೂತ್ರ ಅಂತ ಬೇಕಾದ್ರೆ ಇಟ್ಕೋಬಹುದು. ದಿಸ್ ಇಸ್ ದಿ ಫಾರ್ಮುಲಾ ಟು ಬಿ ಫಾಲೋಡ್. ಇದು ಸೂತ್ರ ಅಂತ ಇಟ್ಕೋಬೇಕು. ಎ ಪ್ಲಸ್ ಟಿ, ಎ ಪ್ಲಸ್ 2d, ಎ ಪ್ಲಸ್ 3d, ಎ ಪ್ಲಸ್ 4d, ಇದು ಅದರ ಸೂತ್ರ ಅಂತ ಇಟ್ಕೋಬಹುದು, ಜನರಲ್ ಸೀರೀಸ್. ಹಾಗಾದರೆ ನಮಗೆ ಹೀಗೆ ಬರ್ಕೊಂಡು ಹೋಗ್ತಾ ಇತ್ತು. ಒಂದು ವೇಳೆ ಈಗ ಒಂದು ಸೀರೀಸ್ ಬರೆಯೋಣ. ನಿಮಗೆ ಅದಕ್ಕೆ ಹೇಳಿದೆ ಮ್ಯಾಥಮೆಟಿಕ್ಸ್ ಎಷ್ಟು ಜಾದು ಖುಷಿ ಕೊಡುತ್ತೆ ಅಂದರೆ, ಒಂದು ಸೀರೀಸ್ ಬರ್ಕೊಳ್ಳೋಣ. ಈ ಸೀರೀಸು 3, 8, 13, 18, 23, 28, 33 ಹೀಗೆ ಅಷ್ಟು ಹೋಗ್ತಾ ಇದೆ. 3, 8, 13, 18, 23, 28, 33 ಹೋಗ್ತಾ ಇದೆ. ಇಲ್ಲಿ ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಡೆಫಿನೆಟ್ಲಿ ಇದೊಂದು ಸಮಾನಾಂತರ ಶ್ರೇಣಿ. 3 ಕೈ ಸೇರಿದರೆ ಕಾಮನ್ ಡಿಫರೆನ್ಸು 8 ಮೈನಸ್ 3 5, 13 ಮೈನಸ್ 8 5, 18 ಮೈನಸ್ 13 5, 23 ಮೈನಸ್ 18 5, 28 ಮೈನಸ್ 23 5. ಕಾಮನ್ ಡಿಫರೆನ್ಸ್ ಇಸ್ 5. ಸಾಮಾನ್ಯ ವ್ಯತ್ಯಾಸ 5 ಇದೆ. ಇಲ್ಲಿ ಮೊದಲನೇ ಟರ್ಮ್ 3, ಎರಡನೇ ಟರ್ಮ್ 8, ಮೂರನೇ ಟರ್ಮ್ 13, ನಾಲ್ಕನೇ ಟರ್ಮ್ 18, ಐದನೇ ಟರ್ಮ್ 6ನೇ ಟರ್ಮ್ 7ನೇ ಟರ್ಮ್ 33 ಅಂತಿದೆ. 7ನೇ ಟರ್ಮ್ ಅವ್ರಿಗೆ ಬರದೆ ಸ್ವಲ್ಪ ಕಷ್ಟಪಟ್ಕೊಂಡ್ರೆ 8ನೇ ಟರ್ಮ್ 38, 9ನೇ ಟರ್ಮ್ 38 ಪ್ಲಸ್ 5 43 ಬರ್ಕೊಂಡು ಹೋಗ್ಬೋದು. ಹೀಗೆ ಬರ್ಕೊಂಡು ಹೋದ್ರೆ ಯಾವಾಗ ನಮ್ಮನ್ನ ಸರ್ ಹೀಗೆ ಬರ್ಕೊಂಡು ಹೋದರೆ 55ನೇ ಟರ್ಮ್ ಏನಾಗುತ್ತೆ ಸರ್ ಅಂತ ಕೇಳಿದರೆ, 55ನೇ ಟರ್ಮ್ ಏನಾಗುತ್ತೆ ಅಂತ ಕೇಳಿದರೆ ನಾನು 33, 38, 43, 48 ಹೀಗೇ ಹಾಕ್ಕೊಂಡು 55ನೇ ಟರ್ಮ್ವರೆಗೆ ಹೋಗಿ 55ನೇ ಟರ್ಮ್ ಇಷ್ಟು ಅಂತ ಹೇಳೋದಿದೆಯಲ್ಲ, ಎಷ್ಟು ತ್ರಾಸು. ಕಷ್ಟಪಟ್ಟು 55ನೇ ಟರ್ಮ್ ಹೇಳ್ಬೋದು. ಇದರ 950ನೇ ಟರ್ಮ್ ಎಷ್ಟಾಗುತ್ತೆ ಸರ್ ಹೇಳಿ ಸರ್ ಅಂದ್ಬಿಟ್ಟ. 950ನೇ ಟರ್ಮ್ ಹೇಗೆ ಹೇಳೋದು? ಅದಕ್ಕೆ ನಮಗೆ ಮ್ಯಾಥಮೆಟಿಕ್ಸ್ನಲ್ಲಿ ರೆಡಿಮೇಡ್ ಫಾರ್ಮುಲಾಗಳಿವೆ, ಸೂತ್ರಗಳಿವೆ. ಆ ಸೂತ್ರಗಳು ಅಗಾಧವಾದ ಕ್ಲಿಷ್ಟಕರವಾದ ಸಮಸ್ಯೆನ ಚಿಟಿಕೆ ಹೊಡೆಯೋದ್ರೊಳಗಡೆ ಬಗೆಹರಿಸೂತ್ರದವಿವೆ. ಇದಕ್ಕೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಂತೀವಿ, ಗಣಿತದ ಸೂತ್ರಗಳು ಅಂತೀವಿ. ಅಂಥ ಒಂದು ಸೂತ್ರ ಈಗ ನಾವು ಪತ್ತೆ ಮಾಡಿ, ಇದಕ್ಕೆ 950ನೇ ಟರ್ಮ್ ಏನಾಗುತ್ತೆ ಇದಕ್ಕೆ, ಅಥವಾ 25ನೇ ಟರ್ಮ್ ಏನಾಗುತ್ತೆ, 50ನೇ ಟರ್ಮ್ ಏನಾಗುತ್ತೆ ಅಂತ ಕಂಡುಹಿಡಿಯಕ್ಕೆ 2 ಸೆಕೆಂಡಲ್ಲಿ ಇದನ್ನು ಕಂಡುಹಿಡ್ಕೊಬೋದು. ಹೇಗೆ ಬರ್ಕೋತ ಹೋಗದೆ ಹಾಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬಿಡ್ಬೋದು. ಆದ್ದರಿಂದ ಈಗ ನನಗೊಂದು ಸೂತ್ರದ ಅಗತ್ಯ ಇದೆ. ಐ ವಾಂಟ್ ಎ ಫಾರ್ಮುಲಾ, ನೆಸೆಸಿಟಿ ಆಫ್ ಎ ಫಾರ್ಮುಲಾ ಇಸ್ ಹಿಯರ್. ಒಂದು ಅಗತ್ಯ ಇದೆ, ಒಂದು ಸೂತ್ರ. ಏನು? ಟು ಫೈಂಡ್ nth term of a series. To find nth term. To find nth term of AP. Arithmetic progression na nth term ಕಂಡುಹಿಡಿಯೋದು. nth term ಅಂದರೆ ಅದು ಆಲ್ಜಿಬ್ರಾದಲ್ಲಿ n ಅಂದರೆ ಅದು 50ನೇ ಟರ್ಮ್ ಆಗಿರ್ಬೋದು, 950ನೇ ಟರ್ಮ್ ಆಗಿರ್ಬೋದು, 150ನೇ ಟರ್ಮ್ ಆಗಿರ್ಬೋದು. ಹಾಗಾಗಿ ಜನರಲ್ ಆಗಿ ಹೌ ಟು ಫೈಂಡ್ nth ಟರ್ಮ್ ಆಫ್ ಎನ್ ಎ ಪಿ, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ನ
nth ಟರ್ಮ್ ಕಂಟಿನ್ಯೂಸ್ ಹೇಗೆ ಅಂತ. ಅದಕ್ಕೆ ಲೆಟ್ ಮಿ ಗೋ ಬ್ಯಾಕ್, ಮತ್ತೆ ಹಿಂದಕ್ಕೆ ಹೋಗೋಣ. ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಜನರಲ್ ಸೀರೀಸ್ ತಗೊಳ್ಳಿ. ಆಗಲೇ ಹೇಳಿದ್ದೆ, ಜ್ಞಾಪಕ ಇರಬೇಕು ನಿಮಗೆ. ಆ ಜನರಲ್ ಸೀರೀಸು ಎ ಪ್ಲಸ್ ಡಿ, ಈ ಎ ಪಿ ಮುಗಿಯುವವರೆಗೆ ಇದು ಮರೆಯೋ ಹಾಗೆ ಇಲ್ಲ ಈ ಸೀರೀಸ್ನ. ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D, ಹೀಗೆ ಹೋಗ್ತಾ ಇರುತ್ತೆ ಸೀರೀಸು, ಅರ್ಥಮೆಟಿಕ್ ಪ್ರೊಜೆಕ್ಷನ್ ಸೀರೀಸು. ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D ಹೀಗೆ ಹೋಗ್ತಾ ಇರುತ್ತೆ. ಇದರಲ್ಲಿ ಫಸ್ಟ್ ಟರ್ಮ್ ನೋಡಿ, ಈಗ ನೋಡಿ ಫಸ್ಟ್ ಟರ್ಮ್ ಎ, ಅದು ಬಿಟ್ಬಿಡಿ. ಸೆಕೆಂಡ್ ಟರ್ಮ್ ಎರಡನೇ ಪದ ಎ ಪ್ಲಸ್ ಡಿ, ಅಂದರೆ ಇಲ್ಲೇನಿಲ್ಲ ಒಂದು ಅಂತ ಹಳ್ಳಿ ಹುಡುಗರು ಹೇಳ್ತಿದ್ದೆ, ಇದು ಒಂದು ಅಂತ ಬರ್ಕೊಳ್ರಪ್ಪ ನಿಮ್ಗೆ ಕನ್ಫ್ಯೂಸ್ ಆದರೆ ಅಂಥೇಳಿ. ಯಾವಾಗ ಪಾಪ ಎ ಪ್ಲಸ್ ಡಿ ಇದ್ರೆ ಹಳ್ಳಿ ಹುಡುಗರಿಗೆ ಇಲ್ಲಿ ಏನಿದೆ, ಇದು ಕೋಯಫಿಷಿಯಂಟ್ ಅಂತೀವಿ ನಾವು, ಕೋಯಫಿಷಿಯಂಟ್ ಅಂತೀವಿ. ಈಗ ಎ ಪ್ಲಸ್ 3D, ಡಿಯ ಕೋಯಫಿಷಿಯಂಟ್ 3 ಅಂತೀವಿ. ಹಾಗಾಗಿ ಸಹಸಂಖ್ಯೆ ಅದು. ಹಾಗಾಗಿ ಏನಿಲ್ಲ ಅಂದರೆ ಎ ಪ್ಲಸ್ ಡಿ ಇದ್ರೆ ಎ ಪ್ಲಸ್ 1D ಅಂತ ಅರ್ಥ. ಹಾಗೆಯೇ ಥರ್ಡ್ ಟರ್ಮ್ ಎ ಪ್ಲಸ್ 2D. ಫೋರ್ತ್ ಟರ್ಮ್ ಎ ಪ್ಲಸ್ 3D. ಅಂದರೆ ಇದು ನೋಡ್ತಾ ಇದ್ರೆ ನಿಮಗೆ ಒಂದು ತಲೆ ಹೊಳಿತಾ ಇದೆ. ಏನು ಹೊಳಿತಾ ಇದೆ? ಸೆಕೆಂಡ್ ಟರ್ಮ್ ಎ ಪ್ಲಸ್ 1D, ಥರ್ಡ್ ಟರ್ಮ್ ಎ ಪ್ಲಸ್ 2D, ಫೋರ್ತ್ ಟರ್ಮ್ ಎ ಪ್ಲಸ್ 3D. ಅಂದರೆ ನಾಲ್ಕನೇ ಟರ್ಮ್ ಬೇಕು ಅಂದರೆ ಇಲ್ಲಿ 3D ಬರುತ್ತೆ, 4ಕ್ಕಿಂತ 1 ಕಮ್ಮಿ ಆಗುತ್ತೆ. ಹಾಗಾದರೆ ನಾನು 11th ಟರ್ಮ್ ಅಂತ ಕೇಳಿದೆ, ನೀವು ಇದನ್ನು ನೋಡಿಕೊಂಡ್ರೆ ಹೇಳ್ಬೋದು 11th ಟರ್ಮ್ ಏನಾಗಿರುತ್ತೆ? ಎ ಪ್ಲಸ್, ಈಗ 4 ಇದ್ದರೆ 3 ಇದ್ದರೆ 2, 11ನೇ ಟರ್ಮ್ ಅಂದರೆ 10D ಅಂತ ಬರುತ್ತೆ. ಎ ಪ್ಲಸ್ 10D ಅಂತ ಬರುತ್ತೆ. ಕರೆಕ್ಟಾ? ಅದು ಹೀಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಮೇಲೆ 25ನೇ ಟರ್ಮ್ ಎ ಪ್ಲಸ್ 24D, 30ನೇ ಟರ್ಮ್ ಎ ಪ್ಲಸ್ 29D. ಹಾಗೇ ಬಂದರೆ nth ಟರ್ಮ್ ಎ ಪ್ಲಸ್ ಈ ಎಲ್ಗಿಂತ ಒಂದು ಕಮ್ಮಿ ಇರಬೇಕು. 11 ಇದ್ರೆ 10, 10 ಇದ್ರೆ 9, ಎಲ್ಗಿಂತ ಒಂದು ಕಮ್ಮಿ ಇದ್ರೆ n-1D. ನಾನು ಮೊದಲೇ ಹೇಳ್ತಿದ್ದೀನಿ, ಮತ್ತೆ ಒತ್ತು ಹೇಳ್ತೀನಿ, ಪುಟ್ ಇಟ್ ಇನ್ ಬ್ರಾಕೆಟ್, ಇಂಪಾರ್ಟೆಂಟ್, n-1D. ಆದ್ದರಿಂದ nth ಟರ್ಮ್ ಆಫ್ ಎನ್ ಎ ಪಿ ಎ ಪ್ಲಸ್ n-1 ಇಂಟು ಡಿ. ಇದು ಫಾರ್ಮುಲಾ, ಇದೇ ಸೂತ್ರ. ಈ ಸೂತ್ರದ ಮೇಲೆ 1000 ಥರ ಲೆಕ್ಕ ನಿಮ್ಮ ಪರೀಕ್ಷೆಯಲ್ಲಿ ಕೇಳಬಹುದು. ನಾಳೆ SLC ಪರೀಕ್ಷೆಯಲ್ಲಿ ಇದು ಫಾರ್ಮುಲಾದ ಮೇಲೆ 10,000 ಥರ ಪ್ರಶ್ನೆಗಳು ಕೇಳಬಹುದು. ಆದ್ದರಿಂದ ಎ ಪ್ಲಸ್ n-1 ಇಂಟು ಡಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದಕ್ಕೆ ನಾವೇನಂತ ಬಗೆಯೋಣ? ಸೂತ್ರಕ್ಕೊಂದು ಇಟ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ಈ ಥರ ಮಾಡ್ಕೋಬೋದು. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಅಂತ ಇಟ್ಕೋಬೋದು. nth ಟರ್ಮ್ ಆಫ್ ಎನ್ ಎ ಪಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಅಂತ ಇಟ್ಕೋಬೋದು. ಬೇಕಿದ್ರೆ ಎಲ್ ಅಂತ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಅಂತ. ಎಲ್ ಅಂದ್ರೆ ಏನು? ಲಾಸ್ಟ್ ಟರ್ಮ್ ಅಂತ ಹೇಳಿ. ಅದು ನಮಗೆ ಬೇಕಾಗಿರುವ ಕೊನೆಯ ಸಂಖ್ಯೆ, ಕೊನೆಯ ಪದ, ಲಾಸ್ಟ್ ಟರ್ಮ್, ಕೊನೆಯ ಪದ. ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಅಂತ ಇಟ್ಕೋಬೋದು. ಅದರಿಂದ ಈಗ ಈ ಸೂತ್ರ ಬಹುಶಃ ನಿಮ್ಗೆ ಅರ್ಥ ಆಗಿದ್ರೆ, ಲಾಸ್ಟ್ ಟರ್ಮ್ ಆಫ್ ಎನ್ ಎ ಪಿ ಎ ಪ್ಲಸ್ n-1 ಇಂಟು ಡಿ. ಎ ಮೀನ್ಸ್ ಫಸ್ಟ್ ಟರ್ಮ್, ಎನ್ ರಿಕ್ವೈರ್ಡ್ ಟರ್ಮ್ ನಂಬರ್, ಡಿ ಕಾಮನ್ ಡಿಫರೆನ್ಸ್. ಅಲ್ಲಿಗೆ ಎಲ್ ಲಾಸ್ಟ್ ಟರ್ಮ್, ಎ ಫಸ್ಟ್ ಟರ್ಮ್, ಎನ್ ರಿಕ್ವೈರ್ಡ್ ಟರ್ಮ್ ನಂಬರ್, ಡಿ ಕಾಮನ್ ಡಿಫರೆನ್ಸ್. ಎಲ್ ಅಂತಿಮ ಪದ, ಎ ಮೊದಲನೇ ಪದ, ಎನ್ ಬೇಕಾಗಿರುವ ಪದದ ಸಂಖ್ಯೆ,
ಮತ್ತು ಡಿ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಈಗ ಇದರ ಮೇಲೆ ಒಂದಿಷ್ಟು ಲೆಕ್ಕ ಮಾಡಿ. ಆ ಲೆಕ್ಕ ಮಾಡೋಕ್ಕೆ ಮುಂಚೆ ಸಣ್ಣ ಸಣ್ಣ ಲೆಕ್ಕಗಳನ್ನ ಸ್ಟಾರ್ಟ್ ಮಾಡಿ. ಏಕದಮ್ಮು ಕಬ್ಬಣದ ಕಡಲೆ ಮಾಡ್ಕೊಳ್ಳೋದು ಬೇಡ, ಸಣ್ಣ ಸಣ್ಣ ಲೆಕ್ಕ. ಈಗ ನಾನೊಂದು ಸೀರೀಸ್ ಬರೀತೀನಿ. ಈ ಸೀರೀಸ್ ಬರೆದ್ರೆ ವೆದರ್ ಇಟ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ನಾಟ್ ಅಂತ ನೀವು ಹೇಳಬೇಕು. ನಾನು ಸೀರೀಸ್ ಬರೆದ್ರೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದೇ ಅಲ್ವೇ, ಸಮಾನಾಂತರ ಶ್ರೇಣಿ ಹೌದೇ ಅಲ್ವೇ ಅಂತ ಹೇಳಬೇಕು. ನೋಡೋಣ, ಹೇಳಿ. -3 0 3 6 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇಸ್ ಇಟ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ನಾಟ್? ಇದು ಒಂದು AP ಹೌದೇ ಅಲ್ಲವೇ ಅಂತ ನಾನು ಕೇಳಿದರೆ ಅದಕ್ಕೆ ಕಂಡುಹಿಡಿಯಕ್ಕೆ ಅನುಸರಿಸಬೇಕಾಗಿರುವ ಸೂತ್ರ ನಾನು ಪ್ರಾರಂಭದಲ್ಲಿ ಹೇಳಿದ ಸೂತ್ರ ಏನು? ಒಂದು ಸಂಖ್ಯೆಯಲ್ಲಿ ಕಳೆದಾಗ ಬರುವ ವ್ಯತ್ಯಾಸ ಡೆಫಿನೆಟ್ ನಂಬರ್ ಆಗಿರಬೇಕು, ಸಾಮಾನ್ಯ ವ್ಯತ್ಯಾಸವಾಗಿರಬೇಕು. ಡಿಫರೆನ್ಸ್ ಶುಡ್ ಬಿ ಕಾಮನ್. ಈಗ ನೋಡಿ, 0 ಈ ಸಂಖ್ಯೆ 0 ಮೈನಸ್ ಕಳೀತಾ ಇದ್ದೀನಿ, ಹಿಂದಿನ ಸಂಖ್ಯೆ -3 ಮೈನಸ್ ಆಫ್ -3 ಅಂತ ಬರ್ತಾ ಇದೆ. ಅದಕ್ಕೆ ನಾನು ಬ್ರಾಕೆಟ್ ಕಣಪ್ಪ, ಬ್ರಾಕೆಟ್ ಅಂತ ಹೇಳೋದು. 0 ಮೈನಸ್ ಆಫ್ -3 0 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಕಾಮನ್ ಡಿಫರೆನ್ಸ್. 3 ಮೈನಸ್ 0 3ರಲ್ಲಿ ಹಿಂದಿನ ಸಂಖ್ಯೆ 3 6 ಮೈನಸ್ 3 ಕಾಮನ್ ಡಿಫರೆನ್ಸ್ ಸೇಮ್. ದಿಸ್ ಇಸ್ ಅ AP. ಇದು ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಗೊತ್ತಾಗುತ್ತೆ. ಹೀಗೆ ಕಾಮನ್ ಬರಲಿಲ್ಲ ಅಂದರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲ ಅಂತ ನಾವು ಹೇಳ್ಬೋದು. ಇದು ಒಂದು. ನೆಕ್ಸ್ಟು, ಈಗ ನಾನು ಆಗಲೇ ಕೊಟ್ಟಾಗ ಇನ್ನೂ ತಗೋಬೋದು. 8 12 16 20 ಡ್ಯಾಶ್ ಡ್ಯಾಶ್ ಡ್ಯಾಶ್. ಡೆಫಿನೆಟ್ಲಿ ದಿಸ್ ಇಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನಾನು ಕೇಳ್ತೀನಿ ಈಗ ನಿಮ್ಮನ್ನ, ವಾಟ್ ಈಸ್ ದಿ 27th ಟರ್ಮ್ ಆಫ್ ದಿಸ್ AP? ಇದರ 27ನೇ ಟರ್ಮ್ ಏನಾಗಿರುತ್ತೆ? ನಾನು 1 2 3 4 ಟರ್ಮ್ ಬರೆದಿದ್ದೀನಿ. ವಾಟ್ ಅಬೌಟ್ 27th ಟರ್ಮ್ ಆಫ್ ದಿಸ್ AP? ಈ APಯ 27ನೇ ಪದ ಏನಾಗಿರುತ್ತೆ? 27ನೇ ಪದ. ಅದಕ್ಕೆ ನಾವೀಗ ವಿ ಕ್ಯಾನ್ ರೆಡಿಲಿ ಯೂಸ್ ದಿ ರೆಡಿಮೇಡ್ ಫಾರ್ಮುಲಾ. ನಮ್ಮ ಹತ್ರ ಸಿದ್ಧ ಸೂತ್ರ ಇದೆ. ಯಾವುದು? AL is equal to A plus N minus 1 into D. AL is equal to A plus N minus 1 into D. ಇದು ಫಾರ್ಮುಲಾ. ಈ ಲೆಕ್ಕದಲ್ಲಿ A is equal to A ಅಂದರೆ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಎಷ್ಟು? 8. ಮೊದಲನೇ ಪದ ಎಷ್ಟು? 8. A is equal to 8. N is equal to N ರಿಕ್ವೈರ್ಡ್ ಟರ್ಮ್ ನಂಬರ್. ನಮಗೆ ಬೇಕಾಗಿರೋದು 27th ಟರ್ಮ್. ಹಾಗಾಗಿ N is equal to 27. ಕರೆಕ್ಟಾ? ಇನ್ನೊಂದು ಬೇಕಾಗಿದೆ, ಯಾವುದು? D. D is equal to ಕಾಮನ್ ಡಿಫರೆನ್ಸ್ ಬೇಕು ಅಂದರೆ ನಂಬರ್ ಮೈನಸ್ ಇಟ್ಸ್ ಪ್ರಿಸೀಡಿಂಗ್ ನಂಬರ್. ಅಲ್ಲಿಗೆ 12 ಮೈನಸ್ 8. 12 ಮೈನಸ್ 8 ಅಂದ್ರೆ ಎಷ್ಟು ಬಂತು? 4. ಅಲ್ಲಿಗೆ A is equal to 8, N is equal to 27, D is equal to 4. ಅಲ್ಲಿಗೆ A27 is equal to 27th term is equal to A plus A ಅಂದರೆ 8 ಪ್ಲಸ್ N minus 1 27 ಮೈನಸ್ 1 ಇಂಟು D ಅಂದರೆ 4. ಅಲ್ಲಿಗೆ 8 ಪ್ಲಸ್ 26 ಇಂಟು 4 26 ಇಂಟು 4. ಅಲ್ಲಿಗೆ 8 ಪ್ಲಸ್ 4 24ಕ್ಕೆ 4 2 4 8 10 104. 26 into 4 4 6 are 24 2 4 2 are 8 plus 2 10 104. 104 plus 8 112. So 27th of this arithmetic progression is 112. ಸುಲಭ ಗೊತ್ತಾಯ್ತಲ್ಲ? ಈಗ ಈ ಥರ ನಾವು ಯಾವ ಲೆಕ್ಕ ಬೇಕಿರೋ ಮಾಡ್ಬೋದು. ಈಗ ಇನ್ನೊಂದು ಮಾಡೋಣ, ನೋಡೋಣ. ಈಗ ಇನ್ನೊಂದು ಲೆಕ್ಕ ಮಾಡೋಣ. ಈಗ ಅದಕ್ಕೆ ಮುಂಚೆ ನಮ್ಮ ಈಗಿನ ಅರ್ಥ ನಮ್ಮ ನಿತ್ಯ ಜೀವನದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆಯಾ?
ಎವ್ರಿ ನಮ್ಮ ಕಾಮನ್ ಲೈಫ್ ದೈನಂದಿನ ಚಟುವಟಿಕೆಯಲ್ಲಿ ನಾವು ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯೂಸ್ ಮಾಡ್ತೀವ? ನಿತ್ಯ ಮಾಡ್ತೀವಿ, ದಿನ ಮಾಡ್ತಿರ್ತೀವಿ. ಒಂಥರದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಜೊತೆ ನಾವೆಲ್ಲ ಬದುಕು ಮಾಡ್ತಾ ಇರ್ತೀವಿ. ಈ ಉದಾಹರಣೆಗಳು, ಆಟೋದಲ್ಲಿ ಹೋಗ್ತೀವಿ. ನಾನಂತೂ ಹೆಚ್ಚಿಗೆ ಹೋಗೋದು ಆಟೋದಲ್ಲೇ. ಆಟೋದಲ್ಲಿ ಹೋಗ್ತೀವಿ. ಆಟೋ ಅಂದರೆ ಅಲ್ಲಿ ಹಾಕಿರ್ತಾರೆ ಮಿನಿಮಮ್ ಫೇರ್ 10 ರೂಪಾಯಿ, ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿ ಅಂತ ಹಾಕಿರ್ತಾರೆ. ಮಿನಿಮಮ್ ಫೇರ್ 10 ರೂಪಾಯಿ, ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿ ಅಂತ. ನಾನು ರಾಜಾಜಿನಗರದಲ್ಲಿ ಕೂತ್ಕೊತೀನಿ, JP ನಗರಕ್ಕೆ ಹೋಗಪ್ಪ ಅಂತೀನಿ. ಅವನು ಮಿನಿಮಮ್ ಫೇರ್ ತಿರುಗಿಸ್ತಾನೆ, 10 ಅಂತ ಬರುತ್ತೆ. ಆ ಮಿನಿಮಮ್ ಫೇರ್ ಆಗುವವರೆಗೆ 10 ಅಂತ ಬರುತ್ತೆ. ಆಮೇಲೆ ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ. 1 ಕಿಲೋಮೀಟರ್ ಆಯಿತು, 10 ಇದ್ದು 18 ಅಂತ ಮೀಟರ್ ತೋರಿಸುತ್ತೆ. ನೆಕ್ಸ್ಟ್ 2ನೇ ಕಿಲೋಮೀಟರ್ ಮುಗೀತು, 26 ಅಂತ ತೋರಿಸುತ್ತೆ. ಅಲ್ಲಿಗೆ ಮಿನಿಮಮ್ ಫೇರ್ 10, ಪ್ರತಿ ಕಿಲೋಮೀಟರ್ಗೆ 8, 10, 8, 18, 26, 34. JP ನಗರಕ್ಕೆ ಹೋಗೋ ಹೊತ್ತಿಗೆ 42, 18 ಎಷ್ಟಾಯ್ತು, 26, 34, 42 ರೂಪಾಯಿ ಅಂತ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ವಾ? 18 ಮೈನಸ್ 10 8, 26 ಮೈನಸ್ 18 8, 34 ಮೈನಸ್ 26 8, 42 ಮೈನಸ್ 34 8. ಅಲ್ಲಿಗೆ ನಾವು ಆಟೋದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಿಲ್ ಕೊಡ್ತೀವಲ್ಲ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಬಿಲ್ ಕೊಡೋದು. ಗಣಿತ ನಮ್ಮ ನಿತ್ಯ ಜೀವನದ ಅವಿಭಾಜ್ಯ ಅಂಗ, ಅದು ಬಿಟ್ಟು ಬದುಕಲಿಕ್ಕೆ ಆಗಲ್ಲ. ಆದ್ದರಿಂದ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಒಂದು ಉದಾಹರಣೆ ಕೊಟ್ಟ ತಮಾಷೆಗೆ. ಈಗ ಒಂದು ಲೆಕ್ಕ ಮಾಡಿ, ಬೇಕಾದ್ರೆ ನಾನು ಲೆಕ್ಕ ಹಾಗೆ ಬಾಯಿನಲ್ಲಿ ಸೃಷ್ಟಿ ಮಾಡಿ ಹೇಳ್ತಾ ಇದ್ದೀನಿ. ನಾವು ಈಗ ಒಂದು ಲೆಕ್ಕ ಮಾಡೋಣ. ಯಾವುದು ಅಂದರೆ ದಿ 11th ಟರ್ಮ್ ಆಫ್ ಎನ್ AP, 11th ಟರ್ಮ್ ಆಫ್ ಎನ್ AP is 83. 11th term of an AP is 83. 21st term of AP 163. 11th term of an AP is 83. 21st term of the same AP is 163. Find 52nd term. ನಾಳೆ SLC ಪರೀಕ್ಷೆ ಕೇಳಬಹುದಾದ ಪ್ರಶ್ನೆ. 11th term 83, 21st term 163. What is 52nd term? 11ನೇ ಪದ 83 APದಲ್ಲಿ, 21ನೇ ಪದ 163, 52ನೇ ಪದ ಎಷ್ಟು ಅಂತ ಕೇಳ್ತೇನೆ. ಹೇಗೆ ಮಾಡೋದು? ಸ್ವಲ್ಪ ಇದಕ್ಕೆ ಏಕಕಾಲಿಕ ಸಮೀಕರಣಗಳ ನಾಲೆಡ್ಜ್ ಇರಬೇಕು. ವಿ ಶುಡ್ ಹ್ಯಾವ್ ಎ ಲಿಟಲ್ ನಾಲೆಡ್ಜ್ ಆಫ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್. ಏಕಕಾಲಿಕ ಸಮೀಕರಣಗಳು ನಾಳೆ ಪಾಠ ಹೇಳ್ತೀನಿ, ಏಕಕಾಲಿಕ ಸಮೀಕರಣಗಳಂತ. ಅದಿರಲಿ, ಈಗ ಸಬ್ಜೆಕ್ಟ್ ಮಾಡೋಣ. ಈಗ 52nd ಅಂತ ಕಂಡುಹಿಡಬೇಕಾದ್ರೆ ಮೊದಲು ಡಾಟಾ. ಯಾವುದೇ ಒಂದು ಲೆಕ್ಕ ಮಾಡಬೇಕಾದ್ರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮೊದಲು ಡಾಟಾ ಈಸ್ ಇಂಪಾರ್ಟೆಂಟ್. ಕನ್ನಡದಲ್ಲಿ ಹೇಳ್ತೀವಿ ದತ್ತಾಂಶ. ದತ್ತ ಅಂತ ನನ್ನ ಹೆಸರೇ ದತ್ತ ಅಂತ, ಡಾಟಾ ಅಂತ ಕರಿತೀವಿ. ದತ್ತ ಅಂದರೆ ಕೊಡಲ್ಪಟ್ಟಿರುವುದು, ಗಿವನ್ ಅಂತ. ನನಗೆ ಏನು ರೆಡಿಮೇಡ್ ಆಗಿ ನನ್ನ ಹತ್ರ ಇರುವ ಮಾಹಿತಿ, ಅದಕ್ಕೆ ದತ್ತ ಅಂತ ಕರಿತೀವಿ, ಡಾಟಾ. ಇಲ್ಲಿ ಡಾಟಾ ಏನಿದೆ, 11ನೇ ಟರ್ಮ್ 83, 21ನೇ ಟರ್ಮ್ 163 ಅಂತ ಹೇಳಿದೆ. ಇದು ಡಾಟಾ. ನಾನು ಕಂಡುಹಿಡಿಬೇಕಾಗಿರೋದು ಟು ಫೈಂಡ್, ಟು ಪ್ರೂವ್, ಟು ಫೈಂಡ್ ಔಟ್ 52nd ಟರ್ಮ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಹಾಗಾಗಿ ಮೊದಲಿಗೆ ಈ ಕೊಟ್ಟಿರುವ ಡಾಟಾನ ಬಳಕೆ ಮಾಡ್ಕೋಬೇಕು, ದತ್ತಾಂಶಗಳನ್ನು ಬಳಕೆ ಮಾಡ್ಕೋಬೇಕು. ಅದಕ್ಕೆ ಎಗೈನ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದಿ ಫಾರ್ಮುಲಾ. A plus n minus 1 into t. ಅದಕ್ಕೆ ಹೋಗಬೇಕು. nth ಟರ್ಮ್ ಈಸ್ a plus n minus 1 into t ಅಂತ. ಅದಕ್ಕೆ ಹೋದರೆ ಈಗ ನೋಡಿ, 11th ಟರ್ಮ್ 83 ಅಂತ. 11th ಟರ್ಮ್ ಅಂದರೆ 11th ಟರ್ಮು a plus
11th ಟರ್ಮ್ ಅಂದರೆ ಒಂದು ಕಮ್ಮಿ ಆಗಬೇಕು. 11 - 1 ಅಂದರೆ ಎಷ್ಟಾಗುತ್ತೆ? 10D is equal to 83. A plus 10D is equal to 83. ಎರಡನೇದು 21st term is 163. 21st term is 163 ಅಂದರೆ A plus 21st ಒಂದು ಕಮ್ಮಿ ಆಗಬೇಕು, ಮೈನಸ್ ಆಗಬೇಕು. 20D is equal to 163. You got two equations. ನಿಮಗೆ ಇಲ್ಲಿ ಎರಡು ಸಮೀಕರಣಗಳು ಸಿಕ್ಕು. You got two equations. A plus 10D is equal to 83. A plus 20D is equal to 163 ಅಂತ ಹೇಳಿ. ಇವೆರಡು ಸೈಮಲ್ಟೇನಿಯಸ್ ಈಕ್ವೇಷನ್ಸ್, ಏಕಕಾಲಿಕ ಸಮೀಕರಣಗಳು. ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸ್ಬೇಕು. ಹೇಗೆ ಬಿಡಿಸೋದು? ಸಬ್ಟ್ರಾಕ್ಟಿಂಗ್, ಕಳೆಯೋಣ. ಸರ್ ನಮಗೆ ಕಳಿಲೇಬೇಕು ಅಂತ ಹೆಂಗೆ ಸರ್ ಗೊತ್ತಾಗುತ್ತೆ? ನೀವು ಕಳಿಬೇಕು ಅಂದರೆ ನಾವು ಕಳಿತೀವಪ್ಪ. ನಮಗೆ ಕಳಿಬೇಕು ಅಂತ ಬುದ್ಧಿ ಬರಬೇಕಲ್ಲ, ಕಳಿಬೇಕು ಅಂತ ಗೊತ್ತಾಗಬೇಕಲ್ಲ. ಹೇಗೆ ಅಂದರೆ ನೀವು ಸೈಮಲ್ಟೇನಿಯಸ್ ಈಕ್ವೇಷನಲ್ಲಿ ಯಾವಾಗಲೂ ಕೂಡ ಇದಕ್ಕೆ ಎಲಿಮಿನೇಷನ್ ಪ್ರೋಸೆಸ್ ಅಂತ ಕರೀತಾರೆ. ಎಲಿಮಿನೇಷನ್, ಒಂದನ್ನು ತೆಗೆದುಹಾಕುವ ಪ್ರಕ್ರಿಯೆ. ಆದ್ದರಿಂದ ಎಲಿಮಿನೇಷನ್ ಪ್ರೋಸೆಸ್ಸಲ್ಲಿ ಎ ಸುಲಭವಾಗಿ ಹೊರಟೋಗುತ್ತೆ, ಎಲಿಮಿನೇಟ್ ಆಗುತ್ತೆ. ಆದ್ದರಿಂದ ಇದನ್ನು ಕಳೆದರೆ, ಮೊದಲನೇ ಸಮೀಕರಣದಲ್ಲಿ ಎರಡನೇ ಸಮೀಕರಣ ಕಳೆದರೆ, if we subtract second equation from the first equation, A gets automatically eliminated. A ತನ್ನಷ್ಟಕ್ಕೆ ತಾನೇ ಕ್ಯಾನ್ಸಲ್ ಆಗುತ್ತೆ. ಇದಕ್ಕೂ ಅಷ್ಟೇ, ಕಳಿಬೇಕು. ಸಬ್ಟ್ರಾಕ್ಟಿಂಗ್ ಅಂದ ತಕ್ಷಣ ಕೆಲವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಸುಮಾರು ಮಕ್ಕಳ ಹತ್ರ ಪಾಠ ಹೇಳಿ 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 ಆ ಮಕ್ಕಳುಗಳು ಮಾಡಿರೋ ತಪ್ಪನ್ನು ತಿದ್ದಿ ನನಗೆ ಅನುಭವ ಆಗೋಗಿದೆ. ಕಲೀರಿ ಅಂದ ತಕ್ಷಣವೇ ಅವರೇ ಮಾಡ್ತಾರೆ, ಹೇಗೆ ಕಲಿತು 10 ಡಿ 20 ಡಿ ಇದೆಲ್ಲ ಕಲಿತಾರೆ. ನಾನು ಯಾವಾಗಲೂ ಹುಡುಗರಿಗೆ ಹೇಳ್ತಾ ಇದ್ದೆ, ನೋಡಪ್ಪ, ಒಂದೊಳಗಡೆ ಒಂದನ್ನು ಕಳಿಬೇಕು ಅಂದರೆ ಒಂದು ಮೇಲ್ಗಡೆ ಬರ್ಕೊಂಡು ಅದ್ರ ತಗ್ಗಿ ಇನ್ನೊಂದು ಬರ್ಕೊಂಡು ಕಳಿಬೇಕು ಅಂದರೆ ಕೆಳಗಡೆ ಇರೋದಕ್ಕೆಲ್ಲ ಚಿಹ್ನೆ ಚೇಂಜ್ ಮಾಡಿ ಅಂತಿದ್ದೆ ನಾನು. ಸೈನ್ ಶುಡ್ ಬಿ ಚೇಂಜ್, ಚಿಹ್ನೆ ಚೇಂಜ್ ಮಾಡಿ. ಇದೆಲ್ಲ ನಾವು ಹಳ್ಳಿ ಬೆಸ್ಟ್ಗಳು ನಮ್ಗೆ ಹೇಳ್ಕೊಟ್ಟು ಅನುಭವದ ಮಾತು. ಪುಣ್ಯಾತ್ಮಗಳು ಅವೆಲ್ಲ ಅವ್ರು ಹೇಳ್ಕೊಡದೇ ಇದ್ದರೆ ನಾವು ಮ್ಯಾಥಮೆಟಿಕ್ಸ್ ಇಷ್ಟು ಪರಿಣಿತರು ಆಗ್ತಿರ್ತಿಲ್ಲ. ಅವರೆಲ್ಲ ಅದೊಂದು ರೀತಿ ನಮ್ಗೆ ಅದನ್ನು ಆರೋದು ಕುಳಿಸಿದ್ರು. ಕಳಿಬೇಕು ಅಂದರೆ ಕೆಳಗಡೆ ಚಿಹ್ನೆ ಚೇಂಜ್. ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇದೆ. ಚಿಹ್ನೆ ಚೇಂಜ್ ಅಂದರೆ ಪ್ಲಸ್ ಇದ್ದು ಮೈನಸ್, ಇದು ಪ್ಲಸ್ಸು ಮೈನಸ್, ಪ್ಲಸ್ ಇದೆ ಮೈನಸ್. ಆ ಚೇಂಜ್ ಮಾಡಿ ಚಿಹ್ನೆನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಈಗ ಚೇಂಜ್ಡ್ ಸೈನ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಬದಲು ಮಾಡಿಕೊಂಡು ಚಿಹ್ನೆ ತಗೋಬೇಕು. ಈಗ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು, ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. -20D ಪ್ಲಸ್ 10D, -20D ಪ್ಲಸ್ ಡಿ ಕಲಿಬೇಕು. ಒಂದು ಪ್ಲಸ್ಸು ಮೈನಸ್ಸು ಮೈನಸ್ ಆಗುತ್ತೆ. 20D 10D ಹೋದರೆ 10D ದೊಡ್ಡದರ ಚಿಹ್ನೆ, 20 ದೊಡ್ಡದು 10ಕ್ಕಿಂತ, ಅದರ ಚಿಹ್ನೆ ಮೈನಸ್. -10D ಈಸ್ ಈಕ್ವಲ್ ಟು ಇಲ್ಲಿ -163 ಪ್ಲಸ್ 83. ಇದು ಮೈನಸ್ ಆಗಬೇಕು. ಒಂದು ಪ್ಲಸ್ಸು ಮೈನಸ್ಸು. 163ರಲ್ಲಿ 83 ಕಳೆದ್ರೆ 80, ಮತ್ತೆ ದೊಡ್ಡದರ ಚಿಹ್ನೆ -80. -10D ಈಸ್ ಈಕ್ವಲ್ ಟು -80. ನಮಗೆ ಬೇಕಾಗಿರೋದು ಡಿ. therefore ಆದ್ದರಿಂದ ಡಿ ಈಸ್ ಈಕ್ವಲ್ ಟು -80 ಡಿವೈಡೆಡ್ ಬೈ -10. -80 ಡಿವೈಡೆಡ್ ಬೈ -10. 18 80. 10 8 80. ಮೈನಸ್ ಇಂಟು ಮೈನಸ್ ಪ್ಲಸ್. ಅಲ್ಲಿಗೆ 8 ಪ್ಲಸ್ 8. ಕಾಮನ್ ಡಿಫರೆನ್ಸ್ ಎಷ್ಟು ಬಂತು? 8 ಅಂತ ಬಂತು. ಈಗ ಕಾಮನ್ ಡಿಫರೆನ್ಸ್ 8 ಅಂತ ಬಂತು. ಫಸ್ಟ್ ಟರ್ಮ್ ಒಂದು ಕಂಡುಹಿಡಿಬೇಕು. ಈಗ ಫಸ್ಟ್ ಟರ್ಮ್ ಕಂಡುಹಿಡಿಯೋಕ್ಕೆ ಯಾವುದಾದ್ರೂ ಒಂದು ಈಕ್ವೇಷನ್ನಲ್ಲಿ, ಈ ಎರಡು ಈಕ್ವೇಷನ್ನಲ್ಲಿ ಈ ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಕಂಡುಹಿಡ್ಕೋಬೋದು. ಈಗ ಟೇಕ್ ಫಸ್ಟ್ ಈಕ್ವೇಷನ್, ಎ ಪ್ಲಸ್ 10D ಈಸ್ ಈಕ್ವಲ್ ಟು 83. ಅದರಲ್ಲಿ ಎ ಟು ಬಿ ಕ್ಯಾಲ್ಕುಲೇಟೆಡ್ ಕಂಡುಹಿಡಿಬೇಕು. ಎ ಪ್ಲಸ್ 10 ಇಂಟು ಡಿ. ಡಿ ಎಷ್ಟು ಬಂದಿದೆ? 8. 10 ಇಂಟು 8 ಈಸ್ ಈಕ್ವಲ್ ಟು 83. ಅಥವಾ ಎ ಪ್ಲಸ್ 10 8 80 ಈಸ್ ಈಕ್ವಲ್ ಟು 83. ಎ ಪ್ಲಸ್ 80 ಈಸ್ ಈಕ್ವಲ್ ಟು 83. ಐ ವಾಂಟ್ ಎ ಬೇಕು. therefore
A is equal to 83. 8 to be transferred to right hand side. ಬಲಗಡೆಗೆ ಲೆಫ್ಟ್ ಹ್ಯಾಂಡ್ ಇಂದ ರೈಟ್ ಹ್ಯಾಂಡ್ ಹೋಲಿ, ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಹೋಲಿ. ಸೈನ್ ಚೇಂಜ್, ಚಿಹ್ನೆ ಬದಲಾಗುತ್ತೆ. ಇಲ್ಲಿ ಪ್ಲಸ್ 80 ಈ ಕಡೆ ಬಂದರೆ ಮೈನಸ್ 80. ಮ್ಯಾಥಮೆಟಿಕ್ಸ್ ಅಲ್ಲಿ ಸೈನ್ ಬಹಳ ಇಂಪಾರ್ಟೆಂಟ್, ಚಿಹ್ನೆಗಳು ಬಹಳ ಇಂಪಾರ್ಟೆಂಟ್. ನಿಮ್ಗೆಲ್ಲ ಲೆಕ್ಕನ ಒಂದು ಮೈನಸ್ಸು ಒಂದು ಪ್ಲಸ್ಸು ಎಲ್ಲ ಎಡವಟ್ಟು ಮಾಡಿ ಹಾಕ್ಬಿಡುತ್ತೆ. ಹಾಗಾಗಿ ಟ್ರಾಫಿಕ್ ರೂಲಲ್ಲಿ ಸೈನ್ ಬೋರ್ಡ್, ಫಾಲೋ ಸೈನ್ ಬೋರ್ಡ್ ಅಂತ ಹಾಕಿರ್ತಾರೆ. ಹಾಗಾಗಿ ಆ ಸೈನ್ ಬೋರ್ಡ್ ಹಾಗೆ ನಾನು ಹೇಳ್ತೀನಿ, ಮ್ಯಾಥಮೆಟಿಕ್ಸಲ್ಲಿ ಫಾಲೋ ಸೈನ್ಸ್. ಸೈನ್ಸ್ ಅಂದರೆ SIGN, ಚಿಹ್ನೆ. ಆ ಚಿಹ್ನೆಗಳನ್ನು ಚೆನ್ನಾಗಿ ನೀವು ಫಾಲೋ ಮಾಡಬೇಕು. ಹಾಗಾಗಿ ಪ್ಲಸ್ 80 ಈ ಕಡೆ ಬಂದರೆ ಮೈನಸ್ 80. A is equal to 83 ಮೈನಸ್ 80, ಅಲ್ಲಿಗೆ 3. A is equal to 83 ಮೈನಸ್ 83 80 ಕಳೆದ್ರೆ 3. A is equal to 3 ಅಂತ ಬಂತು. ಈಗ A is equal to 3, D is equal to 8. ನಮಗೆ ಕೇಳಿರೋ ಪ್ರಶ್ನೆ ಎಷ್ಟೇ ಟರ್ಮ್ ಬೇಕು? 51st ಟರ್ಮ್ ಕೇಳಿದ್ದಾರೆ. ಪಾಯಿಂಟ್ 52nd ಟರ್ಮ್, 52nd ಟರ್ಮ್ ಕೇಳಿದ್ದಾರೆ. 52ನೇ ಟರ್ಮ್ ಅಂತ. ಹಾಗಾದರೆ 52ನೇ ಟರ್ಮ್ ಅಂದರೆ 52ನೇ ಟರ್ಮ್ ಇಸ್ ಈಕ್ವಲ್ ಟು 52nd term, A 52. 52nd term is equal to A plus 52nd term ಅಂದರೆ ಒಂದು ಮೈನಸ್ ಆಗಬೇಕು. 51D. 51D. ಅಲ್ಲಿಗೆ A already we have known the value. A is 3 plus 51 into D we know the value 8. ಅಲ್ಲಿಗೆ 3 plus 51 into 8. 8 1 8, 8 5 40, 408. 408 plus 3, 411. That is the answer. 411 is the answer. ಇದು ನಾವು ಈ ಲೆಕ್ಕದ ಮೇಲೆ ಮಾಡಬಹುದಾಗಿರೋ ಲೆಕ್ಕ. ಈಗ ಈ ಲೆಕ್ಕ ಇದು ಬಹಳ ನೇರವಾಗಿ ಕೇಳಿದೆ ಲೆಕ್ಕ. ನೇರವಾಗಿ ಕೇಳಿದೆ ನಾವು ಒಂದು ಪ್ರಶ್ನೆ. ಈ ಟರ್ಮ್ ಇಷ್ಟು, ಈ ಟರ್ಮ್ ಇಷ್ಟು, ಹಾಗಾದರೆ ಇಷ್ಟೇ ಟರ್ಮ್ ಕಂಡುಹಿಡಿಯಿರಿ ಇದೆ. ಇದು ನೇರವಾಗಿ ಕೇಳಿದ್ದು. ಸ್ವಲ್ಪ ಈ ಲೆಕ್ಕದಲ್ಲಿ ಒಂಥರ ಟ್ವಿಸ್ಟ್ ಕೊಟ್ಟು ಸ್ವಲ್ಪ ನಿನ್ನ ಬುದ್ಧಿನ ಟ್ವಿಸ್ಟ್ ಮಾಡೋಕ್ಕೆ, ಪರೀಕ್ಷೆ ಒಳಗಡೆ ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು. ನಿನ್ನ ಬುದ್ಧಿಶಕ್ತಿನ ಅಳಿಯಕ್ಕೆ ಒಂದು ಟ್ವಿಸ್ಟ್ ಮಾಡ್ಬೋದು. ಹೇಗೆ ಕೇಳ್ಬೋದು? ಇದೇ ಫಾರ್ಮುಲಾ ಮೆಥಡ್ ಇದೆ, ಕೇಳೋ ರೀತಿ ಇದೆ. ನೀವು ಒಂಚೂರು ಮೆದುಳಿಗೆ ಕಸರತ್ತು ಕೊಡೋಕ್ಕೆ. ಹೇಗೆ ಅಂದರೆ, how many numbers are there? How many numbers are there between 3 and 300? How many numbers are there between 3 and 300 which are divisible by 7? Which are divisible by 7. ಮೂರರು ಮತ್ತು 300ರ ಮಧ್ಯೆ 3, 4, 5, 6, 7, 8, 9, 10, 11, 12 ಹಾಗೆ 99, 100, 120, 100, 150, 170, 250, 260, 299, 300. ಆ 3ರಿಂದ 300ರವರೆಗೆ ಎಷ್ಟೋ ಸಂಖ್ಯೆ ಇದೆ. ಅದರಲ್ಲಿ 7ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? ಹೌ ಮೆನಿ ನಂಬರ್ಸ್ ಆರ್ ದೇರ್ ವಿಚ್ ಆರ್ ಡಿವಿಸಬಲ್ ಬೈ 7? 7ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ ಕಂಡುಹಿಡಿಯಬೇಕು. ಚೂರು ಬುದ್ಧಿ ಕಸರತ್ತು. ಆದರೆ ರೆಡಿಮೇಡ್ ಫಾರ್ಮುಲಾ ಇದೆ. ಮ್ಯಾಥಮೆಟಿಕ್ಸಲ್ಲಿ ಫಾರ್ಮುಲಾ ಇದ್ದರೆ ಫಿಂಗರ್ ಟಿಪ್ಸು ಎಂಥ ಕಬ್ಬಣದ ಕಡ್ಲೆಲ್ಲ ಪಟಕ್ ಅಂತ ಹೋಗುತ್ತೆ. ನಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಅಂಥ ರೆಡಿಮೇಡ್ ಫಾರ್ಮುಲಾಗಳು ಸಿಕ್ಕಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು ಅನಿಸ್ಬಿಡ್ತದೆ ಸರ್. ಹಾಗಿರುತ್ತೆ ಕತೆ. ಎಲ್ಲಿ 3 and 300 which are divisible by 7 ಅಂತ. ಅದಕ್ಕೆ ನೋಡೋಣ, ಸ್ಟಾರ್ಟ್ ಮಾಡಿ. 3 ಮತ್ತು 300ರ ಮಧ್ಯೆ ಅಂತಾರೆ 3 and 300 ಅಂತ. ಮೊದಲು 7ರಿಂದ ಡಿವಿಸಿಬಲ್ ಆಗುವ ಸಂಖ್ಯೆಗಳು ತಗೊಂಡ. ಫಸ್ಟು ಮೊದಲನೇ ಸಂಖ್ಯೆ 3, ನಾಟ್ ಡಿವಿಸಿಬಲ್ ಬೈ 7, 7ರಿಂದ ಭಾಗವಾಗಲ್ಲ. 4, 7ರಿಂದ ಭಾಗವಾಗಲ್ಲ. 4, ನಾಟ್ ಡಿವಿಸಿಬಲ್ ಬೈ 7. 5, ನಾಟ್ ಡಿವಿಸಿಬಲ್ ಬೈ 7, 7ರಿಂದ ಭಾಗವಾಗಲ್ಲ. 6,
ಏಳರಿಂದ ಭಾಗವಾಗಲ್ಲ. ನಾಟ್ ಡಿವಿಸಬಲ್ ಬೈ 7. 7 ಒನ್ಸ್ ಆರ್ 7, 0 ಬರುತ್ತೆ. 7 ಈಸ್ ಡಿವಿಸಬಲ್ ಬೈ 7. ಹಾಗಾಗಿ ಫಸ್ಟ್ ನಂಬರ್ 3 and 300 ಅಲ್ಲಿ ಐ ಗಾಟ್ ದಿ ಫಸ್ಟ್ ನಂಬರ್ ವಿಚ್ ಈಸ್ ಡಿವಿಸಬಲ್ ಬೈ 7, ದಟ್ ಈಸ್ 7. 7 ಆದಮೇಲೆ ನೆಕ್ಸ್ಟ್ ಇನ್ನೊಂದು ನಂಬರ್ ಕಂಡಿದ್ದೀರ. 8 ನೋ, ನಾಟ್ ಡಿವಿಸಬಲ್ ಬೈ 7. 9 ನೋ, ನಾಟ್ ಡಿವಿಸಬಲ್ ಬೈ 7. 10 ನಾಟ್ ಡಿವಿಸಬಲ್ ಬೈ 7. 11 ನಾಟ್ ಡಿವಿಸಬಲ್. 12 ಇಲ್ಲ. 13 ಇಲ್ಲ. 14 7 14, 7 2s of 14 ಡಿವಿಸಬಲ್ ಬೈ 7. ಅಲ್ಲಿಗೆ ಸೆಕೆಂಡ್ ಟರ್ಮ್ 14. 2 ಟರ್ಮ್ ಆಯ್ತಾ? ಸಾಕು ನನಗೆ 2 ಟರ್ಮ್. ಹಾಗೆ ಡ್ಯಾಶ್ 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 ಡ್ಯಾಶ್. ಈಗ ಲಾಸ್ಟ್ ಕಡೆಯಿಂದ ತಗೊಳ್ಳಿ. ಲಾಸ್ಟ್ ಕಡೆಯಿಂದ ಆ ಕಡೆಯಿಂದ ಬರೋಣ. 300 ಡಿವಿಸಬಲ್ ಬೈ 7. 7 4 28. 300 7 4 28. 7 4 28, 2 20, 7 2 14. ಶೇಷ ಉಳ್ಕೊಂಬಿಡ್ತು 6 ಅಂತ. ನಾಟ್ ಡಿವಿಸಬಲ್ ಆಗಲ್ಲ. 300 ಆಗಲ್ಲ. 299. 299 ನೋಡೋಣ. 299 7 7 4 28, 9 19 ಹೋಗಲ್ಲ. ಹಾಗೆ ಒಂದೊಂದೇ ಹಾಕ್ಕೊಂಡು ಮಾಡ್ತಾ ಕೂತ್ಕೋಬೇಕಾದಿಲ್ಲ. 299 ಆಗಲ್ಲ. 298 ಆಗುತ್ತಾ? 297 ಆಗುತ್ತಾ? ಟೈಮ್ ಇಲ್ಲ, ಪರೀಕ್ಷೆ ಬೇಗ ಬರೀಬೇಕು. ಆಗ ಬುದ್ಧಿ ಉಪಯೋಗಿಸ್ಕೋಬೇಕು. ಇಲ್ಲಿ ಭಾಗ ಆಗುವ ಸಂಖ್ಯೆ ಬೇಕು. 7ರಿಂದ 9 ಇದ್ರೆ 19 ಆಗಲ್ಲ. 8 ಹಾಕೊಂಡ್ರೆ 18 ಆಗಲ್ಲ. 7 ಹಾಕೊಂಡ್ರೆ ಆಗಲ್ಲ. 6 ಹಾಕೊಂಡ್ರೆ ಆಗಲ್ಲ. 5 ಹಾಕೊಂಡ್ರೆ ಆಗಲ್ಲ. 4 ಬಂದ್ಬಿಟ್ರೆ 7 14 0 ಆಗುತ್ತೆ. ಅಲ್ಲಿಗೆ ಇಲ್ಲಿ 4 ಅಂತ ಆಗ್ಬಿಟ್ರೆ ಡಿವಿಸಬಲ್. 294 ಅದು ಲಾಸ್ಟ್ ನಂಬರ್ ವಿಚ್ ಇಸ್ ಡಿವಿಸಬಲ್ ಬೈ 7. ಅಲ್ಲಿಗೆ ಲಾಸ್ಟ್ ನಂಬರ್ ಏನಾಯ್ತು? 294 ಲಾಸ್ಟ್ ನಂಬರ್ ಆಯಿತು. ಈಗ ನಾವು ಲೆಕ್ಕ ತಗೊಳ್ಳೋಣ. ಈ ಲೆಕ್ಕ ಸೀರೀಸಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನನಗೆ ಬೇಕಾದ ಹೌ ಮೆನಿ ಟರ್ಮ್ಸ್ ಆರ್ ದೇರ್, ಹೌ ಮೆನಿ ನಂಬರ್ಸ್ ಆರ್ ದೇರ್, ಎನ್ ಕಂಡುಹಿಡೀರಿ ಅಂತ ಕೇಳಿದ್ದಾನೆ. ಫೈಂಡ್ ಎನ್ ಅಂತ. ಎ ಇಸ್ ಈಕ್ವಲ್ ಟು 7. ಫಸ್ಟ್ ಟರ್ಮ್ ಈಸ್ 7. ಹಾಗೇನೆ ಎನ್ ಇಸ್ ಈಕ್ವಲ್ ಟು, ಎನ್ ಗೊತ್ತಿಲ್ಲ, ಎ ಎನ್ ಲಾಸ್ಟ್ ಟರ್ಮ್. ಎ ಎನ್ ಇಸ್ ಈಕ್ವಲ್ ಟು 294. ಡಿ ಇಸ್ ಈಕ್ವಲ್ ಟು 14 minus 7. 14 minus 7 ಅಂದರೆ 7. ಸೊ ಎ ಗೊತ್ತಿದೆ, ಡಿ ಗೊತ್ತಿದೆ, ಲಾಸ್ಟ್ ಟರ್ಮ್ ಗೊತ್ತಿದೆ, ಎನ್ ಕಂಡುಹಿಡಬೇಕು. ಎಗೇನ್ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಫಾರ್ಮುಲಾ ಎ ಎನ್ 294 is equal to A is 7 plus n minus 1, n ಕಂಡುಹಿಡಿಬೇಕು ಗೊತ್ತಿಲ್ಲ, n minus 1 into n is to be calculated unknown, d to d ಎಷ್ಟು 7. ಅಲ್ಲಿಗೆ 294 is equal to 7 plus 7 into n minus 1, 7 into n 7n minus 7 ones are 7. ಕರೆಕ್ಟಾ? ಅಲ್ಲಿಗೆ 294 is equal to 7n. 7 minus 7 get cancelled. 7 minus 2 ಹೋಯ್ತು 7n. Therefore n is equal to 294 divided by 7. 294 divided by 7. ಅಲ್ಲಿಗೆ ಡಿವೈಡ್ ಮಾಡಿದರೆ 7 4s are 28. 7 4s are 28. 1 ಉಳಿತು 40. 7 2s are 40. 42. Number of terms is equal to 42. Number of terms is equal to ಅಲ್ಲಿಗೆ n is equal to 7 4 28. 294 divided by 7. 7 4 28. 14. 7 14. 42. ಸರಿನಾ? ನಮ್ಮ 42 ಟರ್ಮ್ಸ್ ಆರ್ ದೇ. ಅಂದರೆ ಲೆಕ್ಕ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ರೆ ಹೇಗಾಗುತ್ತೆ ಗೊತ್ತಾಯ್ತಾ? ಈಗ ನಾಳೆ ಇನ್ನೊಂದು ಲೆಕ್ಕ ಕೇಳ್ಬೋದು. ಇದು ನೋಡೋಣ, ಟ್ರೈ ಮಾಡಿ. ಇನ್ನೊಂದು ಲೆಕ್ಕ ಮಾಡಿ ನಾನು ಬೇರೆದಕ್ಕೆ ಹೋಗ್ತೀನಿ.
ಏನು ಅಂದರೆ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡೋ ಥರ ಹಾಕೋದು ಏನು ಅಂದರೆ ಹೌ ಮೆನಿ numbers are there between 1 and 1000. ಅದೇ ಥರ ಆಗಲೇ ಥರ ಇದೆ. How many numbers are there between 1 and 1000 which are multiple of 3? ಎಲ್ಲ ಮಗಳ ಗಂಡ ವಿಚ್ ಆರ್ ಡಿವಿಸಬಲ್ ಬೈ 3 ಅಂತ ಕೇಳ್ಬೋದಾಗಿತ್ತು. ಬೇಕು ಅಂತ ಮಲ್ಟಿಪಲ್ ಆಫ್ 3 ಅಂತ. ಮೂರರ ಗುಣಾಂಕದ ಎಷ್ಟು ಸಂಖ್ಯೆಗಳಿವೆ ಇದು. ನಮ್ಮ ಎಷ್ಟು ಏನು ಮಾಡಿಬಿಟ್ಟಿರ್ತಾರೆ ವಿಚ್ ಆರ್ ಡಿವಿಸಬಲ್ ಬೈ 3, ವಿಚ್ ಆರ್ ಡಿವಿಸಬಲ್ ಬೈ 7, ವಿಚ್ ಆರ್ ಡಿವಿಸಬಲ್ ಒಂದೇ ಥರ ಲೆಕ್ಕಗಳನ್ನ ಮಾತ್ರ ಮಾಡಿಸ್ಬಿಟ್ಟಿರ್ತಾರೆ. ಇಲ್ಲಿ ಪರೀಕ್ಷೆಯಲ್ಲಿ ವಿಚ್ ಆರ್ ಮಲ್ಟಿಪಲ್ ಆಫ್ 3 ಅಂತ ನಮ್ಮೆಷ್ಟು ಡಿವಿಸಬಲ್ ಬೈ 3 ಹೇಳ್ಕೊಟ್ಟಿದ್ರಪ್ಪ. ಇದು ಮಲ್ಟಿಪಲ್ ಆಫ್ 3 ಅಂದರೆ ಒಳ್ಳೆಯಲ್ಲ ಮಗಳ ಗಂಡ. ಅದು ಅದೇ ಡಿವಿಸಬಲ್ ಬೈ 3 ಅಂದರೆ 3ರಿಂದ ಭಾಗವಾಗುವ ಸಂಖ್ಯೆ ಅಂದರೆ ಅದು 3ರ ಗುಣಕವೇ ಆಗಿರಬೇಕು. ಇಟ್ ಶುಡ್ ಬಿ ಮಲ್ಟಿಪಲ್ ಆಫ್ 3. ಎನಿ ನಂಬರ್ ಡಿವಿಸಬಲ್ ಬೈ 3 ಮೀನ್ಸ್ ಇಟ್ ಮೋಸ್ಟ್ ಅಂಡ್ ಶುಡ್ ಬಿ ಡಿವಿಸಬಲ್ ಬೈ 3. 3ರಿಂದ ಭಾಗ ಆಗಬೇಕು. ಆದರೆ ಮಾಡೋ ಮೆಥಡ್ ಒಂದೇ, ಕೇಳಿರೋ ಲೆಕ್ಕದ ರೀತಿ ಬೇರೆ ಅಷ್ಟೇ. ಮತ್ತು ಹಳೆಯ ಮೆಥಡ್ ಆಗಲೇ 7 ಮಾಡಿದರೆ ಅದೇ ಥರನೇ. ಈಗ 1 ನಾಟ್ ಡಿವಿಸಬಲ್, 2 ನಾಟ್ ಡಿವಿಸಬಲ್, ಮಲ್ಟಿಪಲ್ ಅಲ್ಲ. 3 into 1 3 is a multiple. ಫಸ್ಟ್ ನಂಬರ್ 3. 4 ಇಲ್ಲ, 5 ಇಲ್ಲ, 6 3 2s are 6, ಮಲ್ಟಿಪಲ್ ಆಫ್ 3 6 ಡ್ಯಾಶ್ ಲಾಸ್ಟ್ ನಂಬರು 1000 ಬಿಡಿ 999 ಡೆಫಿನೆಟ್ಲಿ ಮಲ್ಟಿಪಲ್ ಆಫ್ 3. ಚೆನ್ನಾಗಿದೆ, ಅದ್ಭುತವಾಗಿದೆ ಸಂಖ್ಯೆ. 990 309 ಹೊಡಿಬೇಕು ಭಾಳ ಚೆನ್ನಾಗಿರುತ್ತೆ ಅಲ್ಲೇ. ಹಾಗಾಗಿ 999 ಲಾಸ್ಟ್ ನಂಬರ್ 999 ಮಲ್ಟಿಪಲ್ ಆಫ್ 3. ಈಗ A is equal to 3 ಫಸ್ಟ್ ನಂಬರ್. ಕಾಮನ್ ಡಿಫರೆನ್ಸ್ D is equal to 6 minus 3 and nth term AN is equal to 999. ಕರೆಕ್ಟಾ? ಈಗ ಫಾರ್ಮುಲಾ, ರೆಡಿಮೇಡ್ ಫಾರ್ಮುಲಾ AN is equal to A plus n minus 1 into D. AN 999, A 3 plus n to be calculated minus 1 into D is 3. 999 is equal to 3 plus 3n minus 3 ones are 3. Again 3 get cancelled. 3n is equal to 999. Therefore n is equal to 999 divided by 3. 337 333. ಅದ್ಭುತವಾಗಿದೆ. ಮಲ್ಟಿಪಲ್ ಆಫ್ 333 ನಂಬರ್ಸ್ ಆಗ್ತದೆ. ಇದು ಲೆಕ್ಕ ಕೊಡಿ. ಇದು ನಾನು ಮೊದಲನೇ ಸೂತ್ರದ ಮೇಲೆ ಇದನ್ನು ಬೇಕಾದಷ್ಟು ಲೆಕ್ಕ ನೀವು ಮಾಡ್ಬೋದು. ಈಗ ಟೈಮ್ ಆಗ್ತಾ ಇದೆ ಅಂತ ಕಾಣುತ್ತೆ. ಇನ್ನೊಂದು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂದರೆ ಸಮ್ ಆಫ್ ನಂಬರ್ಸ್. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸಮ್ ಆಫ್ n terms of an AP. Sum of n terms of an AP. Sum of n terms of an AP. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಹುಡುಗಾಟಲ್ಲ. ಸಮ್ ಆಫ್ n terms of an AP. ನೋಡಿ ಅಂದರೆ ಹಾಗೇನೆ ಒಂದು AP ತಗೊಳ್ಳಿ. 2 5 8 11 14 17 ಹೀಗೆ ಹೋಗ್ತಾ ಇದೆ AP. ಇದನ್ನು ನಾನು 1000 ಲೆಕ್ಕ ತಗೊಂಬೋಣ ಅಂತೀವಿ. ಅಪ್ ಟು 1000 ಪ್ರಕಾರ ಅಂತೀವಿ. ಅಪ್ ಟು 1000 ಅಲ್ಲಿಗೆ ಲಾಸ್ಟ್ ಟರ್ಮು 1000 ಬಂದ್ಬಿಡುತ್ತೆ ಅಂತ ಉದಾಹರಣೆ. ಈಗ ಇಷ್ಟು
ಇಷ್ಟರ ಸಮ್ ಮೊತ್ತ ಎಷ್ಟು ಅಂತ ಕೇಳ್ತಾರೆ. ಎಂಥ ಟಿಡಿಯಸ್ ಜಾಬ್. ಮೊತ್ತ ಕಂಡುಹಿಡಿಯಬೇಕು ಅಂದರೆ ಈಗ 2 + 5 + 8 + 11 + 14 + 17 + 20 + 23 + 26 ಬರ್ಕೋತ ಸಾಕಾಗಲ್ಲ. ಬೋರ್ಡು ತಗ್ಗೆಲ್ಲ ಬಂದು ಮುಂದಕ್ಕೆಲ್ಲ ಹೋಗಿ ಗೋಡಿಗೆಲ್ಲ ಹೋಗಿ ಕೊನೆಗೆ ಲಾಸ್ಟ್ವರೆಗೆ ಬಂದು ಆಮೇಲೆ ಅವನ್ನೆಲ್ಲ ಕೂತ್ಕೋಬೇಕು. ಎಷ್ಟು ಹೊತ್ತಾಗ ಎಷ್ಟು ಕಷ್ಟದ ಪ್ರೋಸೆಸ್ಸು. ಅದಕ್ಕೆ ನಾನು ಹೇಳಿದೆ, ಮ್ಯಾಥಮೆಟಿಕ್ಸಲ್ಲಿ ಫಾರ್ಮುಲಾ ಅಂತೀರಿ, ರೆಡಿಮೇಡ್ ಫಾರ್ಮುಲಾಗಳು ಭಾಳ ಸುಲಭವಾಗಿ ಇದಕ್ಕೊಂದು ಸೂತ್ರ ಟಕ್ ಅಂತ ಹೇಳ್ಬಿಡ್ಬೋದು. ಇಷ್ಟೇ ಇದ್ರ ಮೊತ್ತ ಸಮ್ ಅಂತ. ಹಾಗಾಗಿ ಅದಕ್ಕೊಂದು ಫಾರ್ಮುಲಾ ಬೇಕಾಗಿದೆ. ಫಾರ್ಮುಲಾ ಕಂಡುಹಿಡಿಯೋಣ. ನಾನೀಗ ಫಾರ್ಮುಲಾನ ಕಂಡುಹಿಡಿಯೋದೇ ಹೇಳ್ಕೊಡ್ತೀನಿ. ಫಾರ್ಮುಲಾ ರೆಡಿಮೇಡ್ ಫಾರ್ಮುಲಾ ಕೊಡಲ್ಲ ಈಗ ನಾನು ನಿಮಗೆ. ಐ ವಿಲ್ ಶೋ ಹೌ ದಿ ಫಾರ್ಮುಲಾ ಈಸ್ ಫೌಂಡ್ ಔಟ್. ಅದಕ್ಕೆ ಸೂತ್ರವನ್ನು ಹೆಂಗೆ ಕಂಡುಹಿಡಿದ್ವಿ ಅನ್ನೋದು ಹೇಳ್ಕೊಡ್ತೀನಿ ನಾನೀಗ. ನೋಡಿ, ಈಗ ಇದಕ್ಕೊಂದು ಸೂತ್ರ ಕಂಡುಹಿಡಿಯೋದು. ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ. n ಪದಗಳ ಮೊತ್ತ ಕಂಡುಹಿಡಿಬೇಕು ಅಂದರೆ ಈಗ ಆಗಲೇ ಹಾಗೆ ಕನ್ಸಿಡರ್ ದಿ ಜನರಲ್ ಸೀರೀಸ್ ಆಫ್ ಎ ಪಿ. ಯಾವುದು? ಎ + ಡಿ, ಎ + 2d, ಹಾಗೆ ಲಾಸ್ಟ್ ಟರ್ಮು a + n - 1 × d. ಕರೆಕ್ಟಾ? ಲಾಸ್ಟ್ ಟರ್ಮ್. ಸೊ a + t, a + 2d, ಲಾಸ್ಟ್ ಟರ್ಮ್ a + n - 1 × d. ಇದರ ಸಮ್ ಕಂಡುಹಿಡೀರಿ ಅಂತ ಹೇಳ್ತಿದ್ದಾರೆ. ಸಮ್ ಅಂತ ಹೇಳಿ. ಸಮ್ ಅಂದರೆ ನಾನು SN ಅಂತೀನಿ. ಇದರ ಮೊತ್ತಕ್ಕೆ SN ಅಂತೀನಿ. ಸಮ್ ಆಫ್ n ಟರ್ಮ್ಸ್, n ಪದಗಳ ಮೊತ್ತ SN. ಎಸ್ ಅಂದರೆ ಸಮ್, ಮೊತ್ತಕ್ಕೆ SN ಅಂತೀನಿ. SN = ಇವನ್ನೆಲ್ಲ ಕೂಡಬೇಕು. ಫಸ್ಟ್ ಟರ್ಮ್ a + ಎರಡನೇ ಟರ್ಮ್ a + t, ಮೂರನೇ ಟರ್ಮ್ a + 2d ಪ್ಲಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್, ಹಾಗೆ ಲಾಸ್ಟ್ ಟರ್ಮ್ a + n - 1 × d. ಎಲ್ಲ ಪ್ಲಸ್ ಆ್ಯಡ್ ಮಾಡಿದೆ. ಕರೆಕ್ಟಾ? ಈಗ ಇದನ್ನು ರಿವರ್ಸ್ ಬರ್ಕೊಂಬರೋಣ. ರಿವರ್ಸ್, ರೈಟಿಂಗ್ ಇಟ್ ಇನ್ ದಿ ರಿವರ್ಸ್ ಆರ್ಡರ್. ಇದರ ರಿವರ್ಸ್ ಆರ್ಡರ್ ಬರೆದ್ರೆ ಆಗ ವ್ಯತ್ಯಾಸ ಆಗಲ್ಲ. ಬೆಲೆ ಕೂಡು ಲೆಕ್ಕದಲ್ಲಿ ರಿವರ್ಸ್ ವ್ಯತ್ಯಾಸ ಆಗಲಿಗಳು. 3 + 2 + 8 ಅಂತ ಬರೀತೀಯ. 3 + 2 + 8 ಎಷ್ಟು? 3 2 5 5 8 13. ಇದನ್ನು 8 + 2 + 3 ಅಂತ ಬರ್ತಾವೆ. ಆವಾಗ ವ್ಯತ್ಯಾಸ ಆಗಲ್ಲ. 8 2 13 13. ವ್ಯಾಲ್ಯೂ ಡಸ್ ನಾಟ್ ಆಲ್ಟರ್ ಇಫ್ ಯು ರೈಟ್ ಇಟ್ ಇನ್ ದಿ ರಿವರ್ಸ್ ಆರ್ಡರ್ ಆಸ್ ಫಾರ್ ಆಸ್ ಅಡಿಷನ್ ಇಸ್ ಕನ್ಸರ್ನ್. ಸಂಕಲನ ಪ್ರಕ್ರಿಯೆಯಲ್ಲಿ ಆರ್ಡರ್ನ ರಿವರ್ಸ್ ಮಾಡಿದ ತಕ್ಷಣವೇ ಅಲ್ಟಿಮೇಟ್ ವ್ಯಾಲ್ಯೂ ಡಸ್ ನಾಟ್ ಚೇಂಜ್, ವ್ಯತ್ಯಾಸ ಆಗಲ್ಲ. ಆದ್ದರಿಂದ ಈಗ ನಾನು ಉಲ್ಟಾ ಬರಿತೀನಿ. SN = ವ್ಯಾಲ್ಯೂ ರಿಮೈನ್ ಸೇಮ್. SN = ಈಗ ಲಾಸ್ಟ್ ಇದ್ದಿದ್ದು ಇಲ್ಲಿಗೆ ಬರುತ್ತೆ, ಇಲ್ಲಿದ್ದಿದ್ದು ಇಲ್ಲಿಗೆ ಹೋಗುತ್ತೆ. ಬೇಕಾದ್ರೆ ಇದಕ್ಕೆ ಹಿಂದಿನ ಟರ್ಮು ಅಂತವ, ಇದಕ್ಕೆ ಹಿಂದಿನ ಟರ್ಮ್ ಅಂತವ. ಇದ್ರ ಹಿಂದಿನ ಟರ್ಮ್ ಎಷ್ಟಿರುತ್ತೆ ನೋಡು. ಈಗ a + n - 1 × d ಇದು ಲಾಸ್ಟ್ ಟರ್ಮ್ ಇದ್ದರೆ ವಾಟ್ ವಿಲ್ ಬಿ ಇಟ್ಸ್ ಪ್ರಿಸೀಡಿಂಗ್ ನಂಬರ್? ಅದು ಇದು nth ಟರ್ಮು, ಅದು n - 1th ಟರ್ಮು. n - 1th ಟರ್ಮ್ ಅಂದರೆ a + n - 1 - 1 n - 2 × d ಆಗಿರುತ್ತೆ. ಅದು ಅದೇ ಇಲ್ಲಿ ಇನ್ನೂ ಒಂದು ಟರ್ಮ್ ಬೇಕಾದ್ರೆ ಬರ್ಕೋಬೋದು. a + n - 2 × d ಅಂತ. ಕರೆಕ್ಟಾ? ಹಾಂ, n - 2 × d ಅಲ್ಲಿ ಬಂತು. ಈಗ ಫಸ್ಟ್ ಟರ್ಮ್ ಇಲ್ಲಿಗೆ ಬಂತು. a + n - 1 × d. ಈ ಲಾಸ್ಟ್ ಟರ್ಮನ್ನು ಇಲ್ಲಿ ಬರ್ಕೊಂಡು ಇದ್ರ ತಗ್ಗಿ. ಕರೆಕ್ಟಾ? ಇದ್ರ ತಗ್ಗಿ ಇದನ್ನು ಬರ್ಕೋಬೇಕು. ಯಾವುದು? ಪ್ಲಸ್ a + n - 2 × d. ಹಾಗೆ ಡ್ಯಾಶ್ 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 ಡ್ಯಾಶ್. ಇಲ್ಲಿ ಎ ಇದ್ದಿದ್ದು ಇಲ್ಲಿಗೆ ಬಂದ್ಬಿಡುತ್ತೆ. ಎ ಲಾಸ್ಟಿಗೆ ಬಂತು. ಕರೆಕ್ಟಾ? ಈಗ ಆ್ಯಡಿಂಗ್ ಕೂಡೋಣ. ಕೂಡಿದರೆ SN + SN 2SN.
Sn plus Sn 2Sn is equal to a plus n minus 1 into t. ಇವೆರಡು ಕೂಡ್ಕೋಬೇಕು ಅಂದ್ರೆ ಇವೆರಡು ಹಿಂಗೆ ಕೊಡೋದು, ಇದನ್ನ ಹಿಂಗೆ ಕೊಡೋದು, ಇದನ್ನ ಹಿಂಗೆ ಕೊಡೋದು. a plus n minus 1 into t. ಅಲ್ಲಿ a plus a ಎಷ್ಟಾಗುತ್ತೆ? 2a plus n minus 1 into t. a plus a 2a plus n minus 1 into t. ಪ್ಲಸ್ ಇದನ್ನು ಕೊಡಿ ನೋಡೋಣ. ಇದನ್ನು ಕೊಡಿದ್ರೆ a plus a 2a ಪ್ಲಸ್ n minus 2d ಇದು ಒಳ್ಳೆ ಏನಂದ್ರೆ 1d. ಅಲ್ಲಿ n minus 2 ಇದು 1 ಅಂದರೆ 1d ಇದೆ n minus 1 into d. ಅದು ಅಷ್ಟೇ 2a plus n minus 1 into d ಪ್ಲಸ್ ಇದನ್ನು ಕೂಡ್ತೀವಿ. ಇದನ್ನು ಕೂಡಿದ್ರೆ a plus a 2a plus n minus 1 into d. ಕರೆಕ್ಟಾ? ಅಲ್ಲಿಗೆ 2Sn is equal to 2a plus n minus 1 into d, 2a plus n minus 1 into d, 2a plus n minus 1 into d, 2a plus n minus 1 into d ಅಂತ ಒಟ್ಟು ಎಷ್ಟು ಟರ್ಮ್ ಇರ್ತವೆ? 8 ಟರ್ಮ್ಸ್ ಇರ್ತವೆ. ಕರೆಕ್ಟಾ? ಹಾಗಾಗಿ ಇದಿಷ್ಟು ಎಷ್ಟಾಗತ್ತೆ? ಇದೆಲ್ಲ ಕೂಡಿದ್ರೆ ಎಷ್ಟಾಗತ್ತೆ ಅಂದರೆ ನೋಡು, ಇದು ಸ್ವಲ್ಪ ತಿಳ್ಕೋಬೇಕು. 20 ಪ್ಲಸ್ 20 ಪ್ಲಸ್ 20 ಪ್ಲಸ್ 20 ಪ್ಲಸ್ 20 ಅಂತಿರುತ್ತೆ ಅಂತ ಉದಾಹರಣೆ. ಎಲ್ಲವೂ 20 20 20 ಒಂದೇ 20 ಪ್ಲಸ್ 20 ಪ್ಲಸ್ 20 ಪ್ಲಸ್ 20 ಪ್ಲಸ್ 20. ಮೆಷ್ಟು ಕೇಳ್ತಾರೆ ಎಷ್ಟಾಗುತ್ತಾ ಕೊಡು ಅಂತಾರೆ. ದಡ್ಡ ಏನು ಮಾಡ್ತಾನೆ? 20 20 20 20 20 0 0 0 0 0 0 2 2 4 2 6 2 8 2 10 100 ಅಂತ ಹೇಳ್ತಾನೆ. ದಡ್ಡ ಕೊಡುವ ರೀತಿ. ಬುದ್ಧಿವಂತ ಹೇಗೆ ಕೊಡ್ತಾನೆ? ಅವನು ನೋಡ್ತಾನೆ ಆರ್ ಆರ್ ಈಕ್ವಲ್ 20 20 20 20 1 2 3 4 5 ಟರ್ಮ್ಸ್ ಆದ್ರೆ ಈ ಟರ್ಮ್ ಇಸ್ 20 20 into 5 100 ಅಂತ. ಅರ್ಥ ಆಯ್ತಲ್ಲ? ಹಾಗೆ ನಮ್ದು ಕೂಡು ಮೆಥಡು 2Sn is equal to 2a plus n minus 1 into d, 2a plus n minus 1 into d, 2a plus n minus 1 into d ಅಂತ ಎಷ್ಟು ಟರ್ಮ್ಸ್ ಇದೆ? 8 ಟರ್ಮ್ಸ್ ಇದೆ. ಆದ್ದರಿಂದ ಇದರ ಸಮ್ಮು n into 2a plus n minus 1 into d. 2Sn is equal to n into 2a plus n minus 1 into d. 2Sn ಅಷ್ಟಾದರೆ therefore Sn is equal to sum is equal to ಇದನ್ನು 2 ನಿಂದ ಡಿವೈಡ್ ಮಾಡ್ತೀನಿ n by 2 into 2a plus n minus 1 into d. Sn is equal to n by 2 into 2a plus n minus 1 into d. This is the formula for the sum of n terms of an AP. ಈಗ ಇಲ್ಲಿವರೆಗೆ ನಾನು ಮಾಡಿದ್ದೀನಿ. ನಾಳೆ ಈ ಫಾರ್ಮುಲಾ ಮೇಲೆ ಲೆಕ್ಕ ಟ್ವಿಸ್ಟ್ ಆ್ಯಂಡ್ ಟ್ವಿಲ್ಡ್ ಪ್ರಾಬ್ಲಮ್ಸ್ ಯಾವ ಥರ ವಸ್ತು ಪರೀಕ್ಷೆಗೆ ಇರೋದನ್ನು ನಾಳೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಹೇಳಿಕೊಟ್ಟು ಆಮೇಲೆ ನಾನು ಏಕಕಾಲಿಕ ಸಮೀಕರಣಗಳು ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ತಗೋತೀನಿ. ಅರ್ಥಾಯ್ತಾ? ಆದ್ದರಿಂದ ನಾನೀಗ ಈಗ ಅರ್ಥ ಆಯ್ತಾರ? ಹಾಗಾಗಿ ಇವತ್ತಿನ ಮ್ಯಾಥಮೆಟಿಕ್ಸಲ್ಲಿ ನಾನು ನಿಮ್ಮ ಫಸ್ಟ್ ಚಾಪ್ಟರು ಅರ್ಥಮೆಟಿಕ್ ಪ್ರೋಗ್ರೆಷನ್ ತೊಗೊಂಡು ಪಾಠ ಮಾಡಿದ್ದೀನಿ. ಅದರೊಳಗಡೆ ಸೀಕ್ವೆನ್ಸ್ ಅಂದ್ರೇನು, ಪ್ರೋಗ್ರೆಷನ್ ಅಂದ್ರೇನು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೇನು, nth ಟರ್ಮ್ ಆಫ್ ಎ ಪ್ರೋಗ್ರೆಷನ್ ಕಂಡುಹಿಡಿಯೋದು ಹೇಗೆ, ಅದರ ಮೇಲೆ ಲೆಕ್ಕಗಳನ್ನ ಹೇಗೆ ಸ್ವಲ್ಪ ಬುದ್ಧಿ ಉಪಯೋಗಿಸೋ ಲೆಕ್ಕಗಳ ಪರೀಕ್ಷೆ ಕೇಳ್ಬೋದು ಅಂಥೇಳಿ ಈಗ ಒಂದು ಫಾರ್ಮುಲಾನು ಡಿರೈವ್ ಮಾಡಿದ್ದೀನಿ. ಇದಕ್ಕೆ ಡೆರಿವೇಷನ್ ಅಂತಾರೆ ಮ್ಯಾಥಮೆಟಿಕ್ಸಲ್ಲಿ. ಡಿರೈವ್ ಎ ಫಾರ್ಮುಲಾ ಅಂತಾರೆ. ಡೆರಿವೇಷನ್ ಫಾರ್ಮುಲಾ ನಮ್ಮ ಹತ್ರ ಈ ರೆಡಿಮೇಡ್ ಫಾರ್ಮುಲಾ ಉಪಯೋಗಿಸೋದು ಬೇರೆ, ಅಪ್ಲಿಕೇಶನ್ ಬೇರೆ. ಫಾರ್ಮುಲಾನೇ ಕಂಡುಹಿಡಿಯೋದಿದೆಯಲ್ಲ ಅದು ಡೆರಿವೇಷನ್. ನಾನೀಗ ಮಾಡಿರೋದು ಡೆರಿವೇಷನ್ ಆಫ್ ದಿ ಫಾರ್ಮುಲಾ. ಸೂತ್ರವನ್ನು ಕಂಡುಹಿಡಿದಿರೋದು ಮೆಥಡ್ ಮಾಡಿದ್ದೀನಿ. Sn sum of n terms of NAP is equal to n by 2 into 2a plus n minus 1 into d ಅಂತ ಹೇಳಿ ನಾಳೆ ಈ ಫಾರ್ಮುಲಾ ಉಪಯೋಗಿಸ್ಕೊಂಡು
ನಮ್ಮ ನಿತ್ಯ ಜೀವನದ ಸಮಸ್ಯೆಗಳನ್ನು ಇದರೊಳಗೆ ಬಗೆಹರಿಸ್ಬೋದು. ಕೆಲವನ್ನ ಅಂದರೆ ಅಕ್ಕಿ ಬೆಳೆ ಸಂಸಾರ ಸ್ಥಾಪತ್ಯ ಅಲ್ಲ, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಗಳನ್ನ ಅದನ್ನು ಬಗೆಹರಿಸ್ಬೋದು. ಹಾಗೆಯೇ ಬೇರೆ ಲೆಕ್ಕನೂ ಬಗೆಹರಿಸ್ಬೋದು. ನಾಳೆ ಇದರ ಮೇಲೆ ಒಂದಿಷ್ಟು ಲೆಕ್ಕ ಮಾಡಿ ಆಮೇಲೆ ನಾಳೆ ಮತ್ತು ನಿಮ್ಮ ಭೇಟಿ ನಾಳೆ ಸಾಯಂಕಾಲ 7:15, ನಾಳೆ ಸಂಜೆ 7:15 ಮತ್ತೆ ಸೇರೋಣ. ಈ ಫಾರ್ಮುಲಾ ಮೇಲೆ ಒಂದಿಷ್ಟು ಲೆಕ್ಕಗಳು ಮಾಡಿಸ್ತೀನಿ. ಆಮೇಲೆ ಸೈಮಲ್ಟೇನಿಯಸ್ ಈಕ್ವೇಷನ್ ತಗೋತೀವಿ, ಏಕಕಾಲಿಕ ಸಮೀಕರಣಗಳು ತಗೋತೀವಿ. ಅಬೋಲ ಅರ್ಥ ಆಗಿದೆಯಾ? ನಮಸ್ಕಾರ.